ಬಾಲ ಸನ್ಯಾಸಿಯಾಗಿ ಆಧ್ಯಾತ್ಮಿಕ ಲೋಕವನ್ನ ಪ್ರವೇಶಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ದೊಡ್ಡ ಆಟಗಾರರಾಗದೇ ಇದ್ದರೂ ಕೂಡ ಸ್ಟ್ರಾಟಜಿಯನ್ನು ನಿಮ್ಮ ಬದುಕಿನ ಅತ್ಯಂತ ಚರ್ಚಿತವಾದಂತಹ ಒಂದು ಸಂಗತಿ ಸಾಗರೋಲ್ಲಂಘನದ ಎಲ್ಲ ಸ್ವಾಮಿಗಳ ಹತ್ರ ನಾನೇ ಹೋಗಿ ಯಾರೂ ಸ್ಪಷ್ಟವಾದ ಉತ್ತರವನ್ನು ಕೊಡಲಿಲ್ಲ. ಸ್ವಾಮಿಗಳಂದರೆ ಏನು ಅಂತ ಕೇಳಿದೆ. ಸ್ವಾಮಿಗಳು ಅಂದರೆ ವಿಧವೆಯರು ಅಂತ. ನಾನು ಹಿಂಜರಿಯುವುದೇ ಇಲ್ಲ. ಅದೇನೇ ಆಗಲಿ, ಕಷ್ಟ ಆಗಲಿ, ಸೋತರೂ ಕೂಡ ನನಗೆ ಅದರಲ್ಲಿ ಸಂತೋಷವೇ. ಅವತ್ತಿಗೆ ಸ್ವಾಮಿ ಅಮೇರಿಕಕ್ಕೆ ಹೋಗಿದ್ದಾರೆ, ಭಾಳ ದೊಡ್ಡ ವಿಚಾರ. ಅಮೇರಿಕೆಯನ್ನು ಹುಡುಕಕ್ಕೆಂದು ದುಡಿದ. ಎಲ್ಲರೂ ಹೋಗಿ ನೇಪಾಳ ಯಾತ್ರೆ ಮಾಡಿಕೊಂಡು ಬರ್ತೀರಿ, ಶಾಲಿಗ್ರಾಮ ಎಲ್ಲ ಹಿಡ್ಕೊಂಡು ಬರ್ತೀರಿ. ಅಲ್ಲ, ವಿರೋಧ ವ್ಯಕ್ತ ಆಗಲಿಲ್ವಾ ಅಲ್ಲಿ? ಒಂದು ವಿರೋಧ ಇಲ್ಲಿ ಮಾತ್ರ. ಪರ್ಯಾಯದ ದರ್ಬಾರ್ನ ಹಾಲ್ನಲ್ಲಿ ಏಕಾಂಗಿಯಾಗಿ ಕೂತಿದ್ದ ಕ್ಷಣ ಪ್ರತ್ಯುತವಾಗಿ ಯಾರು ವಿರೋಧ ಮಾಡ್ತಾರೆ ಅವರು ಒಳಗೊಳಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ವಿರೋಧ, ಇದು ತಪ್ಪು ಅಂತ ಅವ್ರಿಗೆ ಗೊತ್ತಿದ್ರೂ ಕೂಡ ಯಾವುದೋ ಒಂದು ಒತ್ತಡದಿಂದ ವಿರೋಧ ಮಾಡ್ತಾ ಇದ್ದಾರೆ. ಸ್ವಂತಕ್ಕೋಸ್ಕರ ನಾವು ಆಧ್ಯಾತ್ಮಿಕವನ್ನು ಪ್ರಚಾರ ಮಾಡಿದರೆ ಅದು ಮಾರ್ಕೆಟಿಂಗ್. ಅದೇ ಕ್ರಿಸ್ತ ಮಂದಿರಗಳನ್ನ ಕೃಷ್ಣ ಮಂದಿರಗಳನ್ನಾಗಿ ಪರಿವರ್ತನೆ ಮಾಡಿದ ಸಾಂಸ್ಕೃತಿಕ ಸವಾಲು. ಅದೇ ಭಗವದ್ಗೀತೆಯ ಒಂದು ಶಕ್ತಿ. ಅದು ಉದಯವಾಣಿ ಡಿಜಿಟಲ್ನ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಬಾಲ ಸನ್ಯಾಸಿಯಾಗಿ ಆಧ್ಯಾತ್ಮಿಕ ಲೋಕವನ್ನ ಪ್ರವೇಶಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಈಗ ಮಹಾನ್ ಯತಿಯಾಗಿ, ಯತಿಕುಲ ಚಕ್ರವರ್ತಿಯಾಗಿ ಲೋಕಪ್ರಸಿದ್ಧರು. 4 ಪರ್ಯಾಯಗಳು, ವಿದೇಶದಲ್ಲಿ ಧರ್ಮ ಪ್ರಸಾರ, ವಿದೇಶದಲ್ಲಿ ಕೃಷ್ಣ ಮಂದಿರಗಳ ಸ್ಥಾಪನೆ, ಕೋಟಿ ಗೀತ ಲೇಖನ ಯಜ್ಞದಂತಹ ದೊಡ್ಡ ಕನಸುಗಳನ್ನು ಕಂಡಂತಹ ಶ್ರೀಗಳು ಅದೆಲ್ಲವನ್ನ ನನಸು ಮಾಡಿದ್ದಾರೆ. ಸಮಕಾಲೀನ ಜಗತ್ತಿನ ಶ್ರೇಷ್ಠ ಆಧ್ಯಾತ್ಮಿಕ ಗುರುಗಳಲ್ಲಿ ಒಬ್ಬರಾಗಿರುವಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಜೊತೆಗೆ ಮಾತನಾಡುತ್ತಾ ಅವರ ಬದುಕು, ಸಾಧನೆ ಮತ್ತು ಚಿಂತನೆಗಳಿಗೆ ಕಿವಿಯಾಗೋಣ. ಸುಗುಣೇಂದ್ರ ತೀರ್ಥ ಶ್ರೀಪಾದರ ಬದುಕನ್ನ, ಅವರ ಸಾಧನೆಯನ್ನ ಎಲ್ಲಿಂದ ಆರಂಭ ಮಾಡಬೇಕು ಅನ್ನುವಂಥದ್ದೇ ಒಂದು ಪ್ರಶ್ನೆ. ಯಾಕಂದ್ರೆ ಪ್ರತಿ ಹಂತವೂ ಕೂಡ ಒಂದು ಸಾಧನೆಯ ಮಜಲು. ಸಚಿನ್ ತೆಂಡೂಲ್ಕರ್ ಹೇಗೆ ಕೊನೆಗೆ ಒಂದೊಂದು ರನ್ ಹೊಡೆದಾಗಲೂ ಕೂಡ ಒಂದೊಂದು ದಾಖಲೆ ಆಗ್ತಿತ್ತು ಅಂತ ಹೇಳ್ತಾರೆ, ಹಾಗೆ ಈಗ ಸ್ವಾಮೀಜಿಗಳು ಇಡುವ ಪ್ರತಿ ಹೆಜ್ಜೆ ಕೂಡ ಒಂದು ಸಾಧನೆಯಾಗ್ತದೆ. ಹಾಗಾಗಿ ನಾವು ನಮ್ಗೆಲ್ರಿಗೂ ಕುತೂಹಲ ಇರುವಂತಹ ಹಲವಾರು ಸಂಗತಿಗಳಲ್ಲಿ ಅವರ ಬಾಲ್ಯದ ಸಂಗತಿಗಳಿಗೆ ನಾವು ಮೊದಲು ಕಿವಿಯಾಗೋಣ ಅನಿಸ್ತದೆ. ಈಗ ಲೋಕವಿಖ್ಯಾತರಾಗಿ ಸುಗುಣೇಂದ್ರ ತೀರ್ಥ ಶ್ರೀಗಳು ಎಲ್ರಿಗೂ ಗೊತ್ತು. ಆದರೆ ಒಬ್ಬ ಪುಟ್ಟ ಹಯವದನ ಆಚಾರ್ಯರಾಗಿ ಅವರ ಬದುಕು ಹೇಗಿತ್ತು ಮತ್ತು 12ನೇ ವರ್ಷದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಆ ಕ್ಷಣ ಹೇಗಿತ್ತು ಅನ್ನೋದನ್ನ ಸ್ವಾಮೀಜಿಗಳ ಮಾತುಗಳಲ್ಲಿ ಕೇಳೋಣ. ನಮ್ಮ ಬಾಲ್ಯದಲ್ಲಿ ಎಲ್ಲ ಮಕ್ಕಳಂತೆ ನಾವು ಶಾಲೆಗೆ ಹೋಗ್ತಾ ಬಹಳ ಚಟುವಟಿಕೆಯಿಂದ ಕೂಡಿದ್ದೆವು. ದಿನ ಇಡೀ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಪಾಠ, ಅಭ್ಯಾಸ, ಅದರ ಜೊತೆಗೆ ಕೃಷಿ, ಆಮೇಲೆ ಭಜನೆ, ಆಮೇಲೆ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿ ಬಿಡುವಿಲ್ಲದ ಕಾರ್ಯಕ್ರಮ ನಮ್ಮದು ಬಾಲ್ಯದಲ್ಲಿ. ನಾವು ಬಾಳೆ ಗಿಡದ ತೋಟವನ್ನು ಬೆಳೆಸ್ತಾ ಇದ್ದೆವು. ಮದರಂಗಡಿಯಲ್ಲಿ ಮಿತ್ರವೃಂದ ಅಂತ ಒಂದು ಭಜನಾ ಮಂದಿರವನ್ನು, ಸಂಘವನ್ನು ನಮ್ಮ ತಂದೆಯವರು ಪ್ರಾರಂಭ ಮಾಡಿದರು. ಅದರಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆವು. ಅದೇ ರೀತಿ ಎಲ್ಲ ವಿಧದ ಕಾರ್ಯಕ್ರಮಗಳಲ್ಲಿಯೂ ಆಟ ಸ್ಪರ್ಧೆಗಳು, ಮತ್ತು ನಾನು ಶಾಲೆಯಲ್ಲಿ ವಿದ್ಯಾಮಂತ್ರಿಗಳಾಗಿದ್ದೆವು. ನಮ್ಮ 4 ವರ್ಷದ ಒಂದು ಅವಧಿಯಲ್ಲಿ, ಅವಕಾಶದಲ್ಲಿ 4 ವರ್ಷ ನಾವು 3 ವರ್ಷ ಮಂತ್ರಿಗಳಾಗಿದ್ದೆವು. ಮೊದಲನೇ ವರ್ಷ ಭಜನಾ ಮಂತ್ರಿ, ಆಮೇಲೆ ವಿದ್ಯಾಮಂತ್ರಿ, ಆಮೇಲೆ ಮುಖ್ಯಮಂತ್ರಿ, ಆಮೇಲೆ ಗಾಂಧಿ ಪಾರ್ಟಿ ಮುಖಂಡ ಅಂತ ವಿರೋಧ ಪಕ್ಷದ ನಾಯಕರಾಗಿ. ಹೀಗೆ ನಮ್ಮ 4 ವರ್ಷಗಳಲ್ಲಿ ಕೂಡ ನಾವು ಅದರಲ್ಲಿ ಕೂಡ ಸಕ್ರಿಯವಾಗಿ ಇದ್ದೆವು. ಸ್ಪೋರ್ಟ್ಗಳಲ್ಲಿ, ಆಟಗಳದರಲ್ಲಿ ನಾವು ದೊಡ್ಡ ಆಟಗಾರರಾಗದೇ ಇದ್ದರೂ ಕೂಡ ಸ್ಟ್ರಾಟಜಿಯನ್ನು ನಾವು ನಡೆಸ್ತಾ ಇದ್ದೆವು, ಯಾವ ರೀತಿ ಗೆಲ್ಲಬೇಕು ಎಂಬುದಾಗಿ. ಹಾಗಾಗಿ ನಮ್ಮ ಕ್ಲಾಸ್ನವರು ಹಯೋಧನ ಯಾವ ಪಾರ್ಟಿಗೆ ಬರ್ತಾನೆ ಆ ಪಾರ್ಟಿ ಗೆಲ್ತದೆ ಅಂತ ಹೇಳಿ ಆ ರೀತಿ ನಮ್ಮ ಮೇಲೆ ವಿಶೇಷವಾದಂತಹ, ನಾವು ಸಾಮರ್ಥ್ಯದಿಂದ ಅಲ್ಲ ಯುಕ್ತಿಯಿಂದ ಹೇಗೆ ಆಟದಲ್ಲಿ
ಗೆಲ್ಲುವುದು ಎಂಬುದಕ್ಕೆ ನಾವು ಆವಾಗ ತುಂಬ ಆಸಕ್ತಿಯನ್ನು ಹೊಂದಿದ್ದೆವು. ಹೀಗೆ ಬಾಲ್ಯ ಎಂಬುದು ಅದು ಸಂಪೂರ್ಣ ಕ್ರಿಯಾತ್ಮಕವಾಗಿ ಸಕ್ರಿಯವಾಗಿತ್ತು. ಎಂದೂ ಕೂಡ ನಮಗೆ ಬಿಡುವೇ ಇಲ್ಲದ ಹಾಗೆ ಒಂದು ರೀತಿಯ ಉತ್ಸಾಹಭರಿತವಾಗಿ ಸ್ಫೂರ್ತಿದಾಯಕವಾಗಿತ್ತು. ನಿಮ್ಮ ಕುಟುಂಬ, ತಂದೆ ತಾಯಿ, ಎಷ್ಟು ಜನ ಮಕ್ಕಳು ನೀವು ಅನ್ನೋದ್ರ ಬಗ್ಗೆ? ನಾವು 11 ಜನ ಮಕ್ಕಳು. ನಿಮ್ಮ ತಂದೆಯವರು ವೃತ್ತಿ? ಅವರು ಅಧ್ಯಾಪಕರಾಗಿದ್ದರು, ಪ್ರೈಮರಿ ಸ್ಕೂಲ್ನ ಅಧ್ಯಾಪಕರು. ಅದೇ ರೀತಿ ವೇದಾಂತ ವಿದ್ವಾನ್ ಆಗಿದ್ದರು. ಹಾಗೆಯೇ ಪೌರೋಹಿತ್ಯವನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಪೂಜೆ ಅನ್ನುವಂಥದ್ದು ನಿಮಗೆ ಬಾಲ್ಯದಿಂದಲೇ ಒಲಿದು ಬಂದಂತಹ ಒಂದು ಸಂಗತಿ. ಈ ಸನ್ಯಾಸಾಶ್ರಮ ಪ್ರವೇಶ ಮಾಡುವಂಥ ಆ ಸಂದರ್ಭ, ಆ ಕಾಲಘಟ್ಟವನ್ನು ಕಾರಣವಾದಂತಹ ಅಂಶಗಳನ್ನ ಸಣ್ಣದಾಗಿ ವಿವರಿಸಿದೆ. ನಮ್ಮ ಸನ್ಯಾಸ ಅದು ಸಂಪೂರ್ಣ ಅನಿರೀಕ್ಷಿತ. ನಮಗೆ ಅದರ ಕಲ್ಪನೆಯೂ ಇಲ್ಲ, ಸೂಚನೆಯೂ ಇಲ್ಲ. ನಮ್ಮ ಗುರುಗಳಾದಂಥ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಅವರು ಇದ್ದಿದ್ದ ಹಾಗೇನೆ ನಮ್ಮನ್ನು ಆಯ್ಕೆ ಮಾಡಿದ್ದು. ಅವರಿಗೆ ವಯಸ್ಸಾಗಿತ್ತು. ಆವಾಗ ಪರ್ಯಾಯನೂ ಕೂಡ ಬರುವುದಿತ್ತು 1.5 ವರ್ಷದಲ್ಲಿ. ಅವರಿಗೆ ದೇಹಕ್ಕೆ ಅನಾರೋಗ್ಯ ಆಗುವುದನ್ನು ನೋಡಿ ಅವರು ಶಿಷ್ಯ ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ಅದಕ್ಕೋಸ್ಕರ ಅನೇಕ ಕೋಟುಗಳದ್ದು ಜಾತಕ ಎಲ್ಲ ಸಂಗ್ರಹ ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ ಜಾತಕ, ನಮ್ಮ ಉಪನಯನಕ್ಕೋಸ್ಕರ ನಮ್ಮ ದೊಡ್ಡ ತಂದೆಯವರ ಹತ್ರ ನಮ್ಮ ತಂದೆಯವರು ಕೊಟ್ಟಿದ್ದರು. ಅವರು ಒಮ್ಮೆ ಮಠಕ್ಕೆ ದ್ವಾದಶಿ ಊಟಕ್ಕೆ ಬರುವಾಗ ನಮ್ಮ ಗುರುಗಳು ಹೇಳಿದ್ರಂತೆ, ಚಿಕ್ಕ ಮಕ್ಕಳದ್ದು ಜಾತಕ ಏನಾದರೂ ಇದ್ದರೆ ಕೊಡು ಅಂತ ಹೇಳಿ. ಆ ಪ್ರಕಾರ ಅವರೊಂದು ಕಟ್ಟು ಜಾತಕ, ಅವರ ಉಪನಯನಕ್ಕೋಸ್ಕರ ಜಾತಕ ನೋಡಲಿಕ್ಕೆಲ್ಲ ಬರ್ತಾಯಿದ್ರು. ಆ ಕಟ್ಟನ್ನು ಕೊಟ್ಟಿದ್ದರು. ಅದನ್ನು ಕೇರಳಕ್ಕೆ ಕಳಿಸಿದ್ರು. ಇದರಲ್ಲಿ ಯಾವುದಾದ್ರೂ ಒಳ್ಳೆಯ ಜಾತಕ ಆಯ್ಕೆ ಮಾಡಿ ಅಂತೇಳಿ. ಅದರಲ್ಲಿ ನನ್ನ ಜಾತಕ ಸೆಲೆಕ್ಟ್ ಆಗಿ ಬಂತು. ಆಮೇಲೆ ನಾವು ಯಾರು ಅಂತ ಹೇಳಿ ಪತ್ತೆ ಹಚ್ಚಿ ನಮ್ಮ ತಂದೆಯವರನ್ನು ಕರೆಸಿ, ಈ ಥರ ನಿಮ್ಮ ಮಗನ ಜಾತಕ ಸಿಕ್ಕಿದೆ, ನಮಗೆ ನಿಮ್ಮ ಮಗನನ್ನು ಕೊಡ್ತೀರಾ ಅಂತೇಳಿ ಕೇಳಿದರು. ಆ ಪ್ರಕಾರ ತಂದೆ ನಮ್ಮನ್ನು ಕರ್ಕೊಂಡು ಬಂದು ಕೇಳಿದರು. ಆದರೆ ಇಮಿಡಿಯೇಟ್ 1 ವಾರದೊಳಗಡೆ ದೀಕ್ಷೆ ಆಗಬೇಕು. ನಮಗೆ 1/4 ಗಂಟೆಯಲ್ಲಿ ಎಸ್ ನೋ ಅಂತ ಹೇಳಬೇಕು ಅಂತ ನಮ್ಮ ಗುರುಗಳು ಹೇಳಿದರು. ಯಾಕೆಂದರೆ ಶಾರ್ಟ್ ಲಿಸ್ಟ್ ಮಾಡಿದರು. ಒಂದು 8 ಜನ ಆಯ್ಕೆ ಮಾಡಿ ಅದರಲ್ಲಿ ನನ್ನ ಹೆಸರು ಮೊದಲಿತ್ತು. ನೀವು ಒಂದು 10 ನಿಮಿಷದಲ್ಲಿ ಹೇಳಬೇಕು, ಇಲ್ಲಾಂದರೆ ನಾವು ಸೆಕೆಂಡ್ ಯಾರ ಹೆಸರಿದೆ ಅವರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ನಮಗೆ ತುರ್ತಾಗಿ ಉತ್ತರಾಧಿಕಾರಿ ನೇಮಕ ಆಗಬೇಕು. ಬಹುಶಃ ಅವರಿಗೆ ಆರೋಗ್ಯದ ಸಮಸ್ಯೆನೂ ಇತ್ತು, ಮತ್ತು ಅವರು ಜ್ಯೋತಿಷ್ಕರಾದ್ದರಿಂದ ಅವರಿಗೆ ಗೊತ್ತಿತ್ತು ತಮ್ಮ ಇನ್ನು ಮುಂದೆ ಹೆಚ್ಚು ನಾನು ಬದುಕುವುದಿಲ್ಲ ಅಂತ. ಅದಕ್ಕೋಸ್ಕರ ತಕ್ಷಣ ಸ್ವೀಕಾರ ಮಾಡಬೇಕು ಅಂತ ನಮಗೆಲ್ಲ ಗಾಬರಿ ಆಯಿತು. ಮೊದಲನೇದಾಗಿ ಈ ತರಹ ಅನಿರೀಕ್ಷಿತವಾದದ್ದು ನಮಗೆ ಈ ರೀತಿಯ ಒಂದು ಕನಸು ಇರಲಿಲ್ಲ, ಕನಸಿನಲ್ಲಿ ಎಣಿಸೂ ಇರಲಿಲ್ಲ. ಆದರೆ ಈ ತಕ್ಷಣ ಹೇಳಬೇಕು ಹೇಳಿದರೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ನಮ್ಮ ತಾಯಿ ಹೇಳಿದರು ಬೇಡ ನಮಗೆ ಅಂತೇಳಿ ಹೇಳಿದರು. ಯಾಕೆಂದರೆ ಅವ್ರು ನನಗೆ ಇಷ್ಟ, ಬೇಡ ಅಂತ ಹೇಳಿ. ತಂದೆ ನೋಡೋಣ ಅಂತೇಳಿ ಹೇಳಿದರು. ಆಮೇಲೆ ನನ್ನ ಹತ್ರ ಕೇಳಿದರು. ನಾನು ಕೇಳಿದೆ ಸ್ವಾಮಿಗಳಂದರೆ ಏನು ಅಂತ ಕೇಳಿದೆ. ನನ್ನ ಮೊದಲ ಉತ್ತರ ಏನಂದರೆ, ನಾನು ಗಂಡಸು, ನಾನು ಹೇಗೆ ಸ್ವಾಮಿಗಳಾಗೋದು ಅಂತ. ನಮ್ಮ ಮನಸ್ಸಿನಲ್ಲಿ ಏನಿತ್ತಂದರೆ ಸ್ವಾಮಿಗಳು ಅಂದರೆ ವಿಧವೆಯರು ಅಂತ ಇತ್ತು ನಮ್ಮ ಮನಸ್ಸಿನಲ್ಲಿ. ನಮ್ಮ ಪೇಪಿ ಅವರಿದ್ದರು, ದೊಡ್ಡಮ್ಮ. ಅವರು ತಲೆ ಬೋಡಿಸಿ ಕೆಂಪು ವಸ್ತ್ರ ವಿಧವೆಯರಾಗಿದ್ದರು. ನಾವು ಮನೆಯಲ್ಲೆಲ್ಲ ಅವರನ್ನು ಸ್ವಾಮಿಗಳು ಅಂತ ಕರೀತಾ ಇದ್ದೆವು. ನನ್ನ ಕಲ್ಪನೆಯಲ್ಲಿ ಸ್ವಾಮಿಗಳಂದರೆ ವಿಧವೆಯರು ಅಂತ. ಅದಕ್ಕೆ ನಾನು ಕೇಳಿದೆ, ನಾನು ಗಂಡಸು, ನಾನು ಹೇಗೆ ಸ್ವಾಮಿಗಳಾಗಲಿ ಅಂತ ಕೇಳಿದೆ. ಅದಕ್ಕೆ ಗುರುಗಳು ಹೇಳಿದರು, ಇಲ್ಲ ಗಂಡಸರು ಕೂಡ ಆಗ್ಬೋದು ಅಂತೇಳಿ ಹೇಳಿದರು. ಸರಿ ಅಂತ ಹೇಳಿ ಮತ್ತು ಸ್ವಾಮಿಗಳಂದರೆ ಏನು ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಪೂಜೆ ಮಾಡಬೇಕು ಅಂತ ನಾನು ಹೇಳಿ, ಮನೆಯಲ್ಲಿ ನಾನೇ ಪೂಜೆ ಮಾಡೋದು. ಹಾಗಾಗಿ ಪೂಜೆ ಮಾಡೋದಾದರೆ ಮತ್ತು ನನಗೆ ಕಾಲೇಜೆಲ್ಲ ಹೋಗ್ಬೋದಾ? ಅದೆಲ್ಲ ಹೋಗ್ಬೋದು. ನಾನು ಸೈಂಟಿಸ್ಟ್ ಆಗಬೇಕು ಅಂತೇಳಿ ಅದೆಲ್ಲ ದೊಡ್ಡ ಸೈಂಟಿಸ್ಟ್ ಆಗ್ಬೋದು ಹೇಳಿದರು. ಹಾಗಿದ್ರೆ ನಾನು ಆಗ್ಬೋದು ಅಂತೇಳಿ ಹೇಳಿದೆ. ಆಮೇಲೆ ತಾಯಿ ಬೇಡ ಅಂತೇಳಿ ಹೇಳಿದರು. ಆದರೆ ತಾಯಿಗೆ ತಂದೆಯವರು ಹೇಳಿದರು, ನಾವೇನು ಬಯಸಲಿಲ್ಲ, ತಾನಾಗಿ ಬಂದದ್ದು. ನಮ್ಮ ತಾಯಿ ಕೃಷ್ಣನ ದೊಡ್ಡ ಭಕ್ತಳು. ಯಾವಾಗಲೂ ಹೇಳ್ತಾ ಇದ್ದರು, ಕೃಷ್ಣ ನನಗೆ 11 ಮಕ್ಕಳನ್ನು ಕೊಟ್ಟಿದ್ದಾನೆ ಅಂಥೇಳಿ. ತಂದೆಯವರು ಹೇಳಿದರು, ನೀ ಕೃಷ್ಣ 11 ಮಕ್ಕಳನ್ನು
ಕೊಟ್ಟಿರುವಾಗ ಒಂದು ಮಗುವನ್ನು ಅವನೇ ಕೇಳ್ತಾ ಇದ್ದಾನೆ, ಯಾಕೆ ಕೊಡಬಾರ್ದು ಅಂತ. ತಕ್ಷಣ ತಾಯಿ ಒಪ್ಪಿಬಿಡು, ಕೃಷ್ಣನಿಗಾದರೆ ಕೊಡ್ತೇನೆ ಅಂತ ಹೇಳಿ ಅಲ್ಲಿಗೆ ನಿರ್ಧಾರ ಆಗಿದೆ. ಆಮೇಲೆ ನಾಳೆಯೇ ಬರಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಒಪ್ಪಲಿಲ್ಲ, ಯಾಕಂದರೆ ನಮ್ಗೆ 7ನೇ ಕ್ಲಾಸ್ನ ಪರೀಕ್ಷೆ ಆಗ್ತಾ ಇತ್ತು. ಇನ್ನು 4 ದಿವಸ ಪರೀಕ್ಷೆ ಇರೋದು. ಇಷ್ಟು ಓದಿ ನಾನು ಪರೀಕ್ಷೆಯನ್ನು 7ನೇ ಕ್ಲಾಸ್ ಪಾಸ್ ಆಗಿದೆ ಬರೋದಿಲ್ಲ ಅಂತ. ಸರಿ, ಹಾಗಿದ್ರೆ 4 ದಿವಸ ಬಿಟ್ಟು ಬನ್ನಿ ಅಂತೇಳಿ ಗುರುಗಳು ಒಪ್ಪಿದ್ರು. ಆ ಪ್ರಕಾರ ಪರೀಕ್ಷೆ ಮುಗಿಸಿ ಮಧ್ಯಾಹ್ನ 4 ಗಂಟೆ ಪರೀಕ್ಷೆ ಮುಗಿಯಿತು. ತಕ್ಷಣ ನಾವು ಹೊರಟು ಬಂದು ಮರು ದಿವಸನೇ ಸ್ವಾಮಿಗಳಾಗಿ ಬಿಟ್ಟೆವು. 2 ದಿವಸದಲ್ಲಿ ಸ್ವಾಮಿಗಳಾಗಿ ಬಿಟ್ಟೆವು. ಎಲ್ಲ ಸಹಪಾಠಿಗಳಿಗೆಲ್ಲ ಆಶ್ಚರ್ಯ. ಉದಯವಾಣಿಯಲ್ಲಿ ಫೋಟೋ ಬಂದಿತ್ತು, ಮೊನ್ನೆ ಇಲ್ಲಿ ಪರೀಕ್ಷೆ ಬರೆದಿದ್ದ, ಇವತ್ತು ಸ್ವಾಮಿಗಳಾಗಿದ್ದಾನೆ ಅಂತ ಹೇಳಿ ಎಲ್ಲ ತುಂಬ ಆಶ್ಚರ್ಯಪಟ್ಟರು ಮೇಷ್ಟ್ರುಗಳೆಲ್ಲ. ಈ ರೀತಿಯಾಗಿ ನಾವು ಎಣಿಸದ ರೀತಿಯಲ್ಲಿ, ಯಾವುದೇ ರೀತಿಯಲ್ಲಿ ಕಲ್ಪನೆಯನ್ನು ಮಾಡದೇ ಇದ್ದ ರೀತಿಯಲ್ಲಿ ತಕ್ಷಣ ಸ್ವಾಮಿಗಳಾಗಿ ಬಿಟ್ಟದ್ದು ನಮಗೂ ಇವತ್ತಿಗೂ ಅದನ್ನು ನೆನೆದಾಗ ರೋಮಾಂಚನ ಆಗ್ತದೆ. ನಮಗೆ ಆ ಒಂದು ಚಿಂತನೆ ಇರಲಿಲ್ಲ ಅಥವಾ ಅವಕಾಶವೂ ಇರಲಿಲ್ಲ. ಇದೆಲ್ಲ ಕೃಷ್ಣನ ಲೀಲೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಈಗ ನಿಮ್ಮ ಕುಟುಂಬ ನಿಮ್ಮನ್ನು ತ್ಯಾಗ ಮಾಡಿತ್ತು, ನೀವು ಬಾಲ್ಯವನ್ನೇ ತ್ಯಾಗ ಮಾಡಿದ್ರಿ. ಈ ತ್ಯಾಗದ ಒಂದು ಚರಿತ್ರೆ ಇಲ್ಲಿವರೆಗೆ ಬಂದು ನಿಂತಿದೆ. ಈಗ ತಿರುಗಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತದೆ ಸ್ವಾಮೀಜಿ? ನಮಗೆ ಅನ್ನಿಸ್ತದೆ ಎಲ್ಲವೂ ಕೂಡ ದೈವ ಯೋಜನೆಯ ಪ್ರಕಾರನೇ ನಡೆಯುತ್ತದೆ. ನಾವು ಅದಕ್ಕೆ ಟ್ಯೂನ್ ಮಾಡಿದರೆ ನಮ್ಮ ಜೀವನ ಯಶಸ್ವಿ ಆಗ್ತದೆ. ನಂದು ಈಗ ಹೊಸ ಫಿಲಾಸಫಿ ಏನಂತ ಹೇಳಿದರೆ, ಯಾರೂ ಪ್ಲ್ಯಾನ್ ಮಾಡಬಾರ್ದು ಅಂತ. ಯಾರು ಯಾವುದನ್ನು ಪ್ಲ್ಯಾನ್ ಮಾಡಬಾರದು. ಪ್ಲ್ಯಾನ್ ಮಾಡೋದು ತಪ್ಪು ಅಂತ. ಯಾಕೆಂದರೆ ದೇವರ ಪ್ಲ್ಯಾನನ್ನು ರಿವೀಲ್ ಮಾಡಬೇಕು ಅಂತ. ನಮ್ಮ ಪ್ಲ್ಯಾನನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ನಾವು ಹುಟ್ಟುವಾಗಲೇ ದೇವರು ನಮಗೊಂದು ಪ್ಲ್ಯಾನ್ ಮಾಡಿಯೇ ಕಳಿಸ್ತಾರೆ ನಮ್ಮ ಕೈಯಲ್ಲಿ. ಅದನ್ನು ನಾವು ಬದಿಗಿಟ್ಟು ನಾವೇ ಪ್ರತ್ಯೇಕವಾದ ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ನಾವು ಸೋಲ್ತಾ ಇದ್ದೇವೆ. ದೇವರು ನಮಗೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದೇನು ಅಂತ ತಿಳ್ಕೊಂಡು ನಾವು ಅದರಲ್ಲಿ ಪ್ರವೃತ್ತಿ ಮಾಡಿದರೆ ಎಲ್ಲವೂ ಯಶಸ್ವಿ ಆಗ್ತದೆ. ಅದಕ್ಕೋಸ್ಕರ ನನಗೆ ಅನ್ನಿಸ್ತದೆ, ದೇವರು ಏನು ಅವಕಾಶವನ್ನು ಕೊಡ್ತಾನೆ ಆ ಅವಕಾಶದಲ್ಲಿ ನಾವು ಮುಂದುವರಿಯುವುದೇ ನಮ್ಮ ಜೀವನದ ಮುಖ್ಯ, ಅದು ಯಶಸ್ವಿಗೆ ಕಾರಣ. ನನಗೆ ಅವತ್ತು ನಾನು ಖಗೋಳ ವಿಜ್ಞಾನಿ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ದೇವರ ಪ್ಲ್ಯಾನ್ನಲ್ಲಿ ಅಧ್ಯಾತ್ಮ ವಿಜ್ಞಾನಿ ಆಗಬೇಕು ಅಂತ ನಾನು ದೇವರ ಪ್ಲ್ಯಾನನ್ನು ನಾನು ಆಯ್ಕೆ ಮಾಡಿದ್ದರಿಂದ ಇವತ್ತು ಖಗೋಳಶಾಸ್ತ್ರಕ್ಕಿಂತಲೂ ದೊಡ್ಡ ವಿಜ್ಞಾನ ಅದು ಅಧ್ಯಾತ್ಮ. ಅದರಲ್ಲಿ ನನಗೆ ತುಂಬ ತೃಪ್ತಿ ಇದೆ. ಹಾಗಾಗಿ ನನ್ನ ಜೀವನದ ಮುಖ್ಯ ಅನುಭವ ಏನಂತ ಹೇಳಿದರೆ, ಈ ಇಡೀ ಜಗತ್ತನ್ನು ಒಬ್ಬ ನಡೆಸ್ತಾ ಇದ್ದಾನೆ. ಅವನ ಹತ್ರ ಪ್ಲ್ಯಾನ್ ಇದೆ, ಅವನ ಹತ್ರ ಡೆಸ್ಟಿನೇಷನ್ ಎಲ್ಲ ಇದೆ. ಅದನ್ನು ಎಲ್ಲರೂ ಅನುಸರಿಸಿದರೆ ಅದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳಿ ಈಗ ತಿರುಗಿ ನೋಡಿದಾಗ ಅದೇ ನನಗೆ ಸತ್ಯ ಅಂತೇಳಿ ಅನ್ನಿಸ್ತದೆ. ಈಗ ಬಾಲ್ಯವನ್ನೇ ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗ್ತಾ, ನೀವೇನೋ ಕೃಷ್ಣನ ಪೂಜೆ ಮಾಡೋದಲ್ವಾ ಅಂತ ಒಪ್ಪಿಕೊಂಡು ಸನ್ಯಾಸಿ ಆದ್ರಿ, ಮಠಾಧೀಶರು ಆದ್ರಿ. ಆದರೆ 2 ವರ್ಷದಲ್ಲಿ ಅತ್ಯಂತ ದೊಡ್ಡ ಜವಾಬ್ದಾರಿ, ಪರ್ಯಾಯದ ಅಧಿಕಾರವನ್ನು ವಹಿಸಿಕೊಳ್ಳುವಂತ ದೊಡ್ಡ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬಂತು. ಅಂದ್ರೆ 14-15ನೇ ವಯಸ್ಸಿನಲ್ಲಿ ಈ ಆಧ್ಯಾತ್ಮ, ಆಡಳಿತ, ಇದೆಲ್ಲದರ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸಿದ್ರಿ ನೀವು? ನಿಮ್ಗೆ ಹೇಗೆ ಸಾಧ್ಯ ಆಯ್ತು ಅಂತ. ಈಗ ನಾವು 10-14 ವರ್ಷದ ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸ್ಲಿಕ್ಕೂ ಕಷ್ಟಪಡುವಂತಹ ಕಾಲ, ಅಥವಾ ಯೋಚನೆ ಮಾಡುವಂತ ಕಾಲ. ಈಗ ಅಷ್ಟು ನಾವು ಮುದ್ದಾಗಿ ಬೆಳೆಸಿರ್ತೇವೆ, ಅಥವಾ ತುಂಬಾ ಲೋಕಜ್ಞಾನ ಇನ್ನು ಬೆಳೀತಾ ಇರುವಂತಹ ಸಂದರ್ಭ ಆಗಿರ್ತದೆ. ಆದ್ರೆ ನೀವು ಮಠಾಧೀಶರಾದ್ರಿ, ಅದರ ಜೊತೆಗೆ ಒಂದು ಪರ್ಯಾಯದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಅದು ಹೇಗೆ ಸಾಧ್ಯ ಆಯ್ತು ನಿಮ್ಗೆ ಅಂತ ಆಸರಣೆ ವಯಸ್ಸಲ್ಲಿ? ಇದು ಒಂದನೇದಾಗಿ ನನ್ನ ದೃಷ್ಟಿಕೋನ ಏನೆಂದರೆ, ಪ್ರತಿಯೊಬ್ಬರಿಗೂ ಮಹತ್ವಾಕಾಂಕ್ಷೆ ಇರಬೇಕು. ಯಾವುದಾದ್ರೂ ಅವಕಾಶ ಬಂದಾಗ ಓಡಿ ಹೋಗಬಾರ್ದು. ನಾವು ಅದನ್ನು ತಕ್ಷಣ ಗ್ರ್ಯಾಬ್ ಮಾಡಲಿಕ್ಕೆ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇರಬೇಕು. ಯಾಕೆಂದರೆ ಅವಕಾಶಗಳೆಲ್ಲ ದೇವರು ಕಳಿಸಿದ್ದು. ಹಾಗಾಗಿ ನನಗೆ ಯಾವುದೇ ಅವಕಾಶ ಬಂದರೂ ಕೂಡ ನಾನು ಅದಕ್ಕೆ ಹೆದರುವುದಿಲ್ಲ. ಯಾಕೆಂದರೆ ಅದು ದೇವರು ಕೊಟ್ಟದ್ದು ಅಂತ ಹೇಳಿದರೆ ನಾವು ಮುಂದುವರಿಬೇಕು, ಅದರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿ. ಹಾಗಾಗಿ ನನಗೆ ಅದನ್ನು ನಾನು ದೇವರು ಕೊಟ್ಟ ಅವಕಾಶ, ಈ ಅವಕಾಶವನ್ನು ನಾನು ಪರಿತ್ಯಾಗ ಮಾಡಬಾರದು ಅಂತೇಳಿ ಯಾವಾಗಲೂ ನನ್ನ ಒಂದು ನಿಲುವು. ಹಾಗಾಗಿ ಯಾವುದೇ ಅಸಾಧ್ಯವಾದಂತಹ ಒಂದು ಕಾರ್ಯಗಳಿದ್ದರೂ ಕೂಡ ಅದು ದೇವರ ಇಚ್ಛೆ ಅಂತ ಹೇಳಿ ನಮಗೆ ಮನವರಿಕೆ ಆಯಿತು ಹೇಳಿದರೆ ನಾನು ಹಿಂಜರಿಯುವುದೇ ಇಲ್ಲ. ಅದು ಏನೇ ಆಗಲಿ, ಕಷ್ಟ ಆಗಲಿ, ಸೋತರೂ ಕೂಡ ನನಗೆ ಅದರಲ್ಲಿ ಸಂತೋಷವೇ. ಉದಾಹರಣೆಗೆ ನೀವು ನಾನೊಂದು ಜಾಗತಿಕ ಸಂಸ್ಥೆಗೆ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದರು. ಯಾರೋ ಬಂದು ಹೇಳಿದರು, ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ, ಇದರಲ್ಲಿ
ನೀವು ಅಧ್ಯಕ್ಷರಾಗ್ತೀರಾ ಅಂತ ಅವರು ಸಾಮಾನ್ಯವಾಗಿ ಕೇಳಿದ್ದು. ನನಗೆ ಆಶ್ಚರ್ಯವಾಯಿತು. ಇದೊಂದು ಅವಕಾಶ, ಇದು ದೇವರೇ ಕಳಿಸೋದು. ಆಯಿತು, ಎಸ್ ಅಂತೇಳಿ ಹೇಳಿಬಿಟ್ಟೆ. ಅದು ಏನು ಎತ್ತ ಅಂತೇಳಿ ನಾನು ಯೋಚನೆ ಮಾಡದೇನೆ ಅದನ್ನು ಆಯಿತು ಅಂತ ಹೇಳಿಬಿಟ್ಟೆ. ದೇವರು ಅದನ್ನು ಯಶಸ್ವಿಗೊಳಿಸಿದ. 3 ಸಲ ಅದೇ ಸಂಸ್ಥೆಗೆ ನಾನು ಅಂತಾರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಆಯ್ಕೆ ಮಾಡಿದೆ. ವಾಸ್ತವಿಕವಾಗಿ ನನಗೆ ಇಂಗ್ಲೀಷ್ನಲ್ಲಿ ಸರಿಯಾಗಿ ಮಾತಾಡಲಿಕ್ಕೂ ಬರ್ತಾ ಇರಲಿಲ್ಲ. ನನಗೆ ಯಾರ್ದು ಪರಿಚಯನೂ ಇರಲಿಲ್ಲ. ಆದರೆ ಎಲ್ಲರ ಮತ್ತೆ ನನ್ನನ್ನು ಆಯ್ಕೆ ಮಾಡಿಬಿಟ್ರು. 3 ಸಲ ಆಯ್ಕೆ ಮಾಡಿಬಿಟ್ರು. ನನ್ನ ಒಂದು ಗಟ್ ಫೀಲಿಂಗ್ ಅಂದರೆ ಏನು ಹೇಳಿದರೆ, ದೇವರ ಇಚ್ಛೆಯನ್ನು ನಾವು ನಿರಾಕರಣೆ ಮಾಡಬಾರ್ದು. ಯಾವುದೇ ಆಗಲಿ ಅದು ನಮ್ಮಿಂದ ಆಗೋದು ಅಂತೇಳಿ ಆದರೆ ದೇವರು ಅವಕಾಶ ಕೊಟ್ಟರೆ ಅದು ನಮಗೆ ಆಗ್ತದೆ ಅಂತೇಳಿ ಲೆಕ್ಕ. ಅದನ್ನು ನಾವು ಮಾಡಲೇಬೇಕು. ಅದನ್ನು ನಾವು ಬಿಟ್ಟರೆ ಅದು ನಮಗೆ ದೊಡ್ಡ ನಷ್ಟ. ಹಾಗಾಗಿ ನಾನು ಅದನ್ನು ಒಪ್ಪಿಕೊಂಡೆ. ಪರ್ಯಾಯದ ಈ ಒಂದು ಚಾಲೆಂಜ್ ಸವಾಲು ಬಂದಾಗಲೂ ಕೂಡ ನಾನು ಅದನ್ನು ಆಯಿತು ಅಂತೇಳಿ ಉತ್ಸಾಹದಲ್ಲೇ ಒಪ್ಪಿಕೊಂಡೆ. ಯಾಕೆಂದರೆ ದೇವರು ಕೊಟ್ಟದ್ರಲ್ಲಿ ನಾವು ಸೋತರೆ ಅದೇನು ಸೋಲಲ್ಲ. ನಾವು ಮಾಡಿದ ಪ್ಲ್ಯಾನಲ್ಲಿ ಸೋತರೆ ಅದು ನಿಜವಾದ ಸೋಲು. ದೇವರು ಕೊಟ್ಟದ್ದು ಅದು ನಮ್ಮಿಂದ ಆಗಲಿಲ್ಲ ಹೇಳಿದರೂ ಅದು ದೇವರ ಇಚ್ಛೆ ಅಂತೇಳಿ ತಿಳ್ಕೊಂಡ್ರೆ ಅದರಲ್ಲಿ ತೃಪ್ತಿಯೇ ಇರ್ತದೆ ಹೊರತು ನಮಗೇನು ಬೇಸರದ ಅವಕಾಶಗಳಿಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಹೇಳ್ತಕ್ಕಂಥ ಒಂದು ದೊಡ್ಡ ವಿಚಾರ ಏನಂದರೆ ಮಹತ್ವಾಕಾಂಕ್ಷೆಯನ್ನು ಬೆಳೆಸ್ಕೊಂಡು. ಇವತ್ತಿನ ಮಕ್ಕಳಲ್ಲಿ ಅದು ಕ್ಷೀಣವಾಗ್ತಾ ಇದೆ. ಬಾಲ್ಯದಲ್ಲಿ ನಾವು ಯಾವುದೇ ಅವಕಾಶ ಬಂದರೂ ಕೂಡ ಅದಕ್ಕೆ ನಾವು ಸಿದ್ಧರಾಗಿರಬೇಕು. ದೇವರು ಕೊಟ್ಟಂಥ ಅವಕಾಶ ಅಂಥೇಳಿ. ಹಾಗಾಗಿ ಇವತ್ತಿನ ಮಕ್ಕಳಿಗೂ ಕೂಡ ತಂದೆ ತಾಯಿಗಳು ಹೆದರಬಹುದು ಹೊರತು ಮಕ್ಕಳಿಗೆ ಅವಕಾಶ ಬಂದಾಗ ಅವರನ್ನು ಮುಂದುವರಿಯಲಿಕ್ಕೆ ಅವಕಾಶ ಕೊಡಬೇಕು ಎಂಬುದು ನನ್ನ ನಿಲುವಾಗಿದೆ. ಎಸ್, ತುಂಬ ಒಳ್ಳೆ ಮಾತು ಹೇಳಿದ್ರಿ. ತುಂಬ ಜನ ಹೆತ್ತವರು ಇದ್ದಾರೆ, ತುಂಬ ಜನ ಮಕ್ಕಳು ಕೂಡ ಇದ್ದಾರೆ. ಒಳ್ಳೆ ಮಾತು. ಈಗ ನಾವು ಮುಂದಿನ ಹಂತ, ನಿಮ್ಮ ಬದುಕಿನ ಅತ್ಯಂತ ಚರ್ಚಿತವಾದಂತಹ ಒಂದು ಸಂಗತಿ, ಸಾಗರೋಲ್ಲಂಘನದ ಒಂದು ಪರ್ವವನ್ನು ನೀವು ದಾಟಿ ಬರ್ತೀರಿ. ವಿದೇಶದಲ್ಲಿ ಧರ್ಮ ಪ್ರಸಾರ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ, ಇಚ್ಛೆ ಅಥವಾ ಹಠ ನಿಮ್ಗೆ ಯಾಕೆ ಹುಟ್ಟುಕೊಳ್ತು ಅಂತ? ಯಾಕಂದರೆ ಆಗಲೇ ಸಾಗರೋಲ್ಲಂಘನಕ್ಕೆ ಸಂಬಂಧಿಸಿ ಸಾಕಷ್ಟು ಚರ್ಚೆಗಳು ನಡೆದಿತ್ತು. ಆದರೂ ಕೂಡ ನೀವೊಂದು ಧೈರ್ಯ ಮಾಡಿ ನಾನು ಇದನ್ನು ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ತೋರಿಸಿ ವಿದೇಶದಲ್ಲಿ ಧರ್ಮ ಪ್ರಸಾರಕ್ಕೆ ಹೊರಟಂಥ ಆ ಕ್ಷಣ, ನಿಮ್ಮ ಧೈರ್ಯದ ಹಿಂದಿನ ಶಕ್ತಿ ಏನು? ಇದು ಎಗೇನ್ ನಾನು ಹಿಂದೆ ಹೇಳಿದಂಥ ವಿಚಾರವೇ. ವಿದೇಶಕ್ಕೆ ಹೋಗಬೇಕು ಎಂಬುದು ನಾನು ಯೋಚನೆ ಮಾಡಲೇ ಇರಲಿಲ್ಲ. ಇದು ಆಕಸ್ಮಿಕವಾಗಿ ಬಂದಂತಹ ಒಂದು ಅವಕಾಶ. ನನ್ನ ಯಾವಾಗಲೂ ಸ್ವಭಾವ ಅವಕಾಶ ಬಂದಾಗ ಬಿಡಬಾರದು. 92ನೇ ಇಸ್ವಿಯಲ್ಲಿ 91ನೇ ಇಸ್ವಿಯಲ್ಲಿ ನಾನು ಅಮೆರಿಕದಿಂದ ಕೆಲವರು ಸೈಂಟಿಸ್ಟು ಅವರೆಲ್ಲ ಬಂದಿದ್ದರು. ಅವರು ಕೃಷ್ಣನ ದರ್ಶನಕ್ಕೆ ಬಂದಿದ್ದರು. ಬಂದು ಅಲ್ಲಿ ಅಲಂಕಾರಕ್ಕೆ ಬಾಗಿಲು ಹಾಕಿತ್ತು. 1 ಗಂಟೆ ಕಾಯಬೇಕು ಅಂತ ಹೇಳಿದರು. ಆವಾಗ ಅವರು ಯೋಚನೆ ಮಾಡಿದರು, ಸುಮ್ಮನೆ ಇಲ್ಲಿ ಏನು ಕಾಯೋದು, ಯಾವುದಾದ್ರೂ ಸ್ವಾಮಿಗಳನ್ನು ಭೇಟಿ ಆಗೋಣ ಅಂತೇಳಿ ಅಲ್ಲಿಯ ಪರಿಚಾರಕರ ಹತ್ರ ಕೇಳಿದರು, ಯಾವುದಾದ್ರೂ ಸ್ವಾಮಿಗಳಿಗೆ ಇಂಗ್ಲೀಷ್ ಬರ್ತದಾ ಅಂತ ಹೇಳಿ. ಅದಕ್ಕೆ ಯಾರು ಹೇಳಿದ್ರು ಪುತ್ತಿಗೆ ಸ್ವಾಮಿಗಳಿಗೆ ಬರ್ತದೆ ಅಂತ ಹೇಳಿ. ಅದಕ್ಕೆ ನನ್ನ ಹತ್ರ ಬಂದರು ಅವರು. ನಮಗೆ ಸ್ವಲ್ಪ ಹರಕು ಮುಳುಕು ಇಂಗ್ಲೀಷ್ ಬರ್ತಾ ಇತ್ತು. ಅದಕ್ಕೆ ನಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀರಾ ಅಂತ ಹೇಳಿ ಕೇಳಿದ್ರು. ಆಯ್ತು, ಕೊಡ್ತೇನೆ ಅಂತ ಹೇಳಿದೆ. ಅವ್ರ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟೆ. ಅವರು ತುಂಬ ಖುಷಿ ಆಯಿತು. ಅವರು ಹೇಳಿದರು, ನೀವು ನಮ್ಮಲ್ಲಿಗೆ ಬರಬೇಕು, ನಮ್ಮ ಹಾಗೆ ತುಂಬ ಜನ ಜಿಜ್ಞಾಸುಗಳು ಇದ್ದಾರೆ, ಬರ್ತೀರಾ ಅಂತ ಹೇಳಿದ್ರು. ನನ್ನ ಯಾವುದೇ ಒಂದು ಸ್ವಭಾವ ಏನಂದರೆ, ಯಾವ್ದು ಮಾಡ್ತೀರಾ ಹೇಳಿದ್ರೆ ಇಲ್ಲ ಹೇಳೋದಿಲ್ಲ. ಆಯ್ತು ಬರ್ತೇನೆ ಹೇಳಿದೆ. ನನಗೆ ಯೋಚನೆಯನ್ನು ಮಾಡಲಿಲ್ಲ, ಏನಿಲ್ಲ. ಬರ್ತೀರಾ ಹೇಳ, ಬರ್ತೇನೆ ನೋಡೋಣ ಅಂತ ಹೇಳಿ. ನಾನು ಸುಮ್ಮನೆ ಕೇಳಿದ್ದಕ್ಕೆ ಆಯಿತು ಅಂತ ಹೇಳಿದ್, ನೋ ಅಂತ ಹೇಳೋದು ಬೇಡ ಅಂತ. ಅವರು ಅದನ್ನು ಸೀರಿಯಸ್ ಆಗಿ ತಗೊಂಡು ಹೋಗಿ ಅಲ್ಲಿ ಎಲ್ಲ ಸಂಘಟನೆ ಮಾಡಿ ಸ್ವಾಮಿಗಳು ಬರ್ತೇನೆ ಹೇಳಿದ್ದಾರೆ, ನಾವು ಅವರನ್ನು ಕರೆಯೋಣ ಅಂತ. ಅವರು ಕರೆಯುವಾಗ ನನಗೆ ಹೆದರಿಕೆ ಆಯಿತು. ನಾನು ಸುಮ್ಮನೆ ಹೇಳಿದ್ದು ಬರ್ತೇನೆ ಅಂತ ಹೇಳಿ. ಈಗ ಅವ್ರು ಬರಲೇಬೇಕು ಅಂತ ಶುರು ಮಾಡಿದ್ರು. ಆಮೇಲೆ ನೋಡೋಣ ಅಂತ ಹೇಳಿ ನಾನು ಮುಂದೆ ತಡ್ತಾ ಇದ್ದೆ. ಕೊನೆಗೆ ಟಿಕೆಟ್ ಕಳಿಸಿಬಿಟ್ರು. ನಾವು $6,000 ಕಲೆಕ್ಟ್ ಮಾಡಿದ್ದೇವೆ, ಎಲ್ಲ ಸಿದ್ಧತೆ ಮಾಡಿದ್ದೇವೆ, ನೀವು ಆಯ್ತು ಹೇಳಿದ್ದೀರಿ, ನೀವು ಬಾರದೇ ಇರಬಾರ್ದು, ಬರಲೇಬೇಕು ಅಂತ. ನಮಗೆ ಕಸಿವಿಸಿ ಆಯಿತು. ಸುಮ್ಮನೆ ಹೇಳಿದ್ದು ಏನು ಮಾಡೋದು ಅಂತ. ಆಮೇಲೆ ಚರ್ಚೆಗಳು 6 ತಿಂಗಳು ಚರ್ಚೆಗಳೆಲ್ಲ ನಡೆಯಿತು. ಹೋಗಬೇಕು ಬೇಡ ಅಂತ ಹೇಳಿ. ಆವಾಗ ಎಲ್ಲ ಸ್ವಾಮಿಗಳ ಹತ್ರ ನಾನೇ ಹೋಗಿ, ಹೀಗೆ ಒಂದು ಅವಕಾಶ ಬಂದಿದೆ, ಏನು ಮಾಡೋದು ಅಂತ.
ಯಾರೂ ಸ್ಪಷ್ಟವಾದ ಉತ್ತರವನ್ನು ಕೊಡಲಿಲ್ಲ. ಕೆಲವರು ಹೇಳಿದರು, ಈ ವಯಸ್ಸಿಗೆ ಯಾಕೆ 50 ವರ್ಷ ಆದಮೇಲೆ ಹೋಗಿ ನೀವು, ಈಗೆಲ್ಲ ಬೇಡ ಅದು ಅಂತೇಳಿ ಕೆಲವರು ಹೇಳಿದರು. ಕೆಲವರು ನೋಡೋಣ, ಕೆಲವರು ಹೇಳಿದ್ರು ಹೋಗಬೇಡಿ, ನೋಡುವ ಮತ್ತೆ ನೋಡಿ, ಈಗ ಕಾಲ ಪಕ್ವವಾಗಲಿಲ್ಲ ಅಂತೇಳಿ ಹಾಗೆಲ್ಲ ಹೇಳಿದರು. ನನಗೆ ಹೇಳಿದೆ, ಈಗ ಕರೀತಾ ಇದ್ದಾರೆ ನಮಗೆ, ನಾನು ಒಂದು ಆಗ್ಬೋದು ಹೇಳಬೇಕು, ಇಲ್ಲಾಂದರೆ ಇಲ್ಲ ಅಂತ ಹೇಳಬೇಕು. ಆದರೆ ನೀವೇನಾದರೂ ಯಾರು ಸ್ಪಷ್ಟವಾದ ಉತ್ತರ ಹೇಳಲಿಕ್ಕೆ ರೆಡಿ ಇಲ್ಲ. ಕೊನೆಗೆ ನಾನೇ ಎಲ್ಲ ವಿಚಾರ ಮಾಡಿ ನಿರ್ಧಾರ ಮಾಡಿದೆ. ಆ ಕಡೆ ಅವರಿಂದ ಒತ್ತಡ ಬರ್ತಾ ಇತ್ತು, ಬರ್ತೇನೆ ಹೇಳಿದ್ದೀರಿ, ಟಿಕೆಟ್ ಎಲ್ಲ ರೆಡಿ ಆಗಿದೆ, ನೀವು ಯಾಕೆ ಬರೋದಿಲ್ಲ ಅಂತ ಹೇಳಿ. ಕೊನೆಗೆ ಒಂದು ದಿವಸ ಟಿಕೆಟ್ ಕಳಿಸಿಬಿಟ್ರು. ಆಮೇಲೆ ಫೋನ್ ಮಾಡಿ ಹೇಳಿದರು, ನೀವು ಬರ್ತೇನೆ ಅಂತೇಳಿ ಹೇಳಿದ್ದೀರಿ, ನೀವು ಬರುವುದಿಲ್ಲ, ಬರ್ತೇನೆ ಅಂತ ಒಪ್ಪುವ ತನಕ ನಾನು ದೇವರ ಕೋಣೆಯಿಂದ ಹೊರಗೆ ಬರುವುದಿಲ್ಲ ಅಂತ ಅವರು ಹೇಳಿದರು. ನಾನು ತಕ್ಷಣ ನಿರ್ಧಾರ ಮಾಡಿದೆ, ಇದು ದೇವರ ನಿರ್ಧಾರ, ಹಾಗಿದ್ರೆ ಬಂದೇ ಬರ್ತೇನೆ ಅಂತ ಹೇಳಿದೆ. ಯಾವಾಗ ಅವರು ಆ ಮಾತು ಹೇಳಿದ್ರು, ನೀವು ಎಸ್ ಹೇಳೋ ತನಕ ನಾನು ದೇವರ ಕೋಣೆಯಿಂದ ಹೊರಗೆ ಬರುವುದಿಲ್ಲ ಅಂತೇಳಿ ಹೇಳಿದ್ರು. ಹಾಗಿದ್ರೆ ದೇವರದೇ ನಿರ್ಧಾರ, ಬರ್ತೇನೆ, ಆದದ್ದಾಗಲಿ ಅಂತ ಹೇಳಿ ನಾನು ಆವಾಗಲೇ ಅವರಿಗೆ ಎಸ್ ಅಂತೇಳಿ ಹೇಳಿಬಿಟ್ಟೆ. ಮರು ದಿವಸ ಹೊರಟುಬಿಟ್ಟೆ. ಹೀಗಾಗಿ ನನ್ನ ಎಲ್ಲ ನಿರ್ಧಾರಗಳು ಭಗವಂತನ ಇಚ್ಛೆ ಇದರಲ್ಲಿ ಇದೆ ಅಂತೇಳಿ ಗೊತ್ತಾದರೆ ನಾನು ಅದನ್ನು ಧೈರ್ಯದಲ್ಲಿ ನಾನು ಮುಂದೋಗ್ತೇನೆ. ಖಂಡಿತವಾಗಿ ಒಳ್ಳೆ ಆ ನಿಗದಿತವಾದ ನಿರ್ದಿಷ್ಟ ಟರ್ನಿಂಗ್ ಪಾಯಿಂಟ್ ಯಾವುದು ಅನ್ನೋಂಥದ್ದು ಸ್ಪಷ್ಟ ಆಯ್ತು. ಏನು ಅಂದ್ರೆ, ನೀವು ನೋ ಅನ್ಲಿಲ್ಲ, ಎಸ್ ಅಂತ ಹೇಳಿದ್ರಿ, ಅಲ್ಲಿಗೆ ನಿಮ್ಮ ಟರ್ನಿಂಗ್ ಪಾಯಿಂಟ್ ಆಯ್ತದು. ಮತ್ತೆ ನನ್ನ ಪ್ರಶ್ನೆಗೆ ಯಾರೂ ಸರಿಯಾದ ಉತ್ತರವನ್ನು ಕೊಡಲಿಲ್ಲ. ಒಂದನೇದಾಗಿ ನನ್ನ ಪ್ರಶ್ನೆ ಏನಿತ್ತಂದ್ರೆ, ವಿದೇಶ ಅಂದ್ರೆ ಯಾವುದು ಅಂತ ಹೇಳಿ ಅಂತ. ವಿದೇಶಕ್ಕೆ ಹೋಗಬಾರದು ಅಂತ ಹೇಳುವವರ ಹತ್ರ ವಿದೇಶ ಅಂದ್ರೆ ಯಾವುದು ಹೇಳಿ. ಈಗ ಬಾಂಗ್ಲಾದೇಶ ವಿದೇಶ ಅಂತ ಹೇಳ್ತೀರಾ. ಎಲ್ಲ ಸ್ವಾಮಿಗಳು ಅಸ್ಸಾಮಿಗೆ ಹೋಗಿದ್ದಾರೆ, ಬಾಂಗ್ಲಾದ ಮೇಲೆ ಹೋಗಿದ್ದಾರೆ. ಹಾಗಾದ್ರೆ ನೀವು ವಿದೇಶ ಪ್ರಯಾಣ ಮಾಡಲಿಲ್ವಾ? ನೇಪಾಳ, ಇದನ್ನು ವಿದೇಶ ಅಂತ ಹೇಳ್ತೀರೋ ಸ್ವದೇಶ ಅಂತ ಹೇಳ್ತೀರೋ? ಎಲ್ಲರೂ ಹೋಗಿ ನೇಪಾಳ ಯಾತ್ರೆ ಮಾಡಿಕೊಂಡು ಬರ್ತೀರಿ, ಶಾಲಿಗ್ರಾಮ ಎಲ್ಲ ಹಿಡ್ಕೊಂಡು ಬರ್ತೀರಿ. ಪಾಕಿಸ್ತಾನಕ್ಕೆ ಸಿಂಧು ನದಿ ಇದೆ, ಅಲ್ಲಿ ಹೋದರೆ ವಿದೇಶವು. ಕೆಲವರು ಹೇಳಿದ್ರು, ಭೂಮಿಯನ್ನು ಹಾಗಿದ್ರೆ ಲಂಡನ್ ತನಕ ಹೋಗ್ಬೋದಾ, ಭೂಮಿಯಲ್ಲಿ ಹೋಗ್ಬೋದಾ? ಅದಕ್ಕೆ ಯಾರ ಹತ್ರ ಉತ್ತರ ಇರಲಿಲ್ಲ. ಮೊದಲು ವಿದೇಶ ಅಂದ್ರೆ ಯಾವುದು ಎಂಬುದನ್ನು ನೀವು ಸ್ಪಷ್ಟಪಡಿಸಿ, ಆಮೇಲೆ ವಿದೇಶಕ್ಕೆ ಹೋಗುವುದು ತಪ್ಪು ಎಂಬುದನ್ನು ಆಮೇಲೆ ಹೇಳಿ. ಯಾವುದನ್ನು ವಿದೇಶ ಹೇಳ್ತೀರಾ? ಲಂಕೆಯನ್ನು ವಿದೇಶ ಹೇಳ್ತೀರಾ? ಹಿಂದಿನ ಕಾಲದಲ್ಲಿ ಭಾರತ ಅಂದರೆ ಅಫ್ಘಾನಿಸ್ತಾನ ಅಲ್ಲಿ ತನಕ ಇತ್ತು, ಆವಾಗ ಅದು ಸ್ವದೇಶ ಆಗಿ ಆಡಳಿತ ಬೇರೆ ಆದ ತಕ್ಷಣ ಅದು ವಿದೇಶ ಆಗುವುದು ಹೇಗೆ? ಹಾಗಾದರೆ ವಿದೇಶ ಸ್ವದೇಶ ಎಂಬುದು ಅದು ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರವ. ಇದನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಇದಕ್ಕೆ ಯಾರದು ಉತ್ತರ ಇರಲಿಲ್ಲ. ಹಾಗಾಗಿ ನೀವು ಯಾರು ಉತ್ತರ ಕೊಡದೆ ಹೋದದ್ರಿಂದ ನಾನು ನನ್ನ ಒಂದು ಸಿದ್ಧಾಂತವನ್ನು ನಾನು ತಗೊಳ್ತೇನೆ. ಕೊನೆಗೆ ನಾನು ಹೇಳಿದೆ, ನಾವು ಹೋಗುವುದು ಧರ್ಮ ಪ್ರಚಾರಕ್ಕೆ, ಒಳ್ಳೆಯ ವಿಚಾರಕ್ಕೆ ಯಾವುದೇ ದೈಹಿಕ ನಿರ್ಬಂಧ ಇರಬಾರದು. ಹಾಗಾಗಿ ಒಳ್ಳೆಯ ವಿಚಾರ ಇಂಥ ಕಡೆಯಲ್ಲೇ ಇರುವುದು ಎಂಬಂತಹ ನಿಯಮ ಸರಿಯಲ್ಲ. ಒಳ್ಳೆಯ ವಿಚಾರಕ್ಕೆ ಎಲ್ಲ ಕಡೆ ಅದು ಪ್ರಸರಿಸಬೇಕು, ಕೆಟ್ಟ ವಿಚಾರಕ್ಕೆ ಮಾತ್ರ ನಿರ್ಬಂಧ ಇರಬೇಕು ಹೊರತು ಒಳ್ಳೆಯ ವಿಚಾರ ಜಗತ್ತಿನಾದ್ಯಂತ ಹೋಗಬೇಕು. ಹಾಗಾಗಿ ನಾನು ನನ್ನ ನಿರ್ಧಾರವನ್ನು ತಗೊಂಡಿದ್ದೇನೆ. ನಾನು ಸಾಕಷ್ಟು ಸಮಯವನ್ನು ಎಲ್ಲರಿಗೂ ಕೊಟ್ಟಿದ್ದೇನೆ, ಸಾಕಷ್ಟು ಚರ್ಚೆನೂ ಮಾಡಿದ್ದೇನೆ. ಯಾರು ಸ್ಪಷ್ಟ ಉತ್ತರ ಕೊಡದೆ ಹೋದದ್ರಿಂದ ಸುಮ್ಮನೆ ಹಾರಿಕೆ ಉತ್ತರದಿಂದ ಏನೂ ಆಗುವುದಿಲ್ಲ. ಆದ್ದರಿಂದ ನನ್ನ ನಿರ್ಧಾರವನ್ನು ನಾನು ತಗೊಂಡಿದ್ದೇನೆ ಅಂತೇಳಿ ಹೇಳಿ ನಾನು ಹೊರಟುಬಿಟ್ಟೆ. ಸ್ವಾಮೀಜಿ, ನೀವು ವಿದೇಶಕ್ಕೆ ಹೋಗಿ ಧರ್ಮ ಪ್ರಸಾರ ಮಾತ್ರ ಮಾಡಲಿಲ್ಲ, ಹಲವಾರು ಧಾರ್ಮಿಕ ಕೇಂದ್ರಗಳನ್ನು, ಕೃಷ್ಣ ಮಂದಿರಗಳನ್ನು ಅಮೆರಿಕದಲ್ಲಿರ್ಬೋದು, ಆಸ್ಟ್ರೇಲಿಯಾದಲ್ಲೆಲ್ಲ ನಿರ್ಮಾಣ ಮಾಡಿದ್ದೀರಿ. ಇದು ಅಷ್ಟು ಸುಲಭ ಆಗೋಯ್ತಾ? ಹೇಗೆ ಸಾಧ್ಯ ಆಯಿತು ಇದು? ಒಂದು ವಿದೇಶದಲ್ಲಿ ಕ್ರಿಶ್ಚಿಯನ್ ಆಡಳಿತ ಇರುವಂತಹ ವ್ಯವಸ್ಥೆಯಲ್ಲಿ ನೀವು ಕೃಷ್ಣ ಮಂದಿರಗಳನ್ನು, ಅದೇ ಕ್ರಿಸ್ತ ಮಂದಿರಗಳನ್ನು ಕೃಷ್ಣ ಮಂದಿರಗಳನ್ನಾಗಿ ಪರಿವರ್ತನೆ ಮಾಡಿದ ಸಾಂಸ್ಕೃತಿಕ ಸವಾಲು ಅದು ಸುಲಭ ಸಾಧ್ಯ ಆಯ್ತಾ ಅಥವಾ ಹೇಗಾಯ್ತದು? ಮುಖ್ಯವಾಗಿ ಅಲ್ಲಿಯ ಜನರಿಗೆ ಒಂದು ದೇವಸ್ಥಾನ ಬೇಕು ಎಂಬಂತಹ ಒಂದು ಅಪೇಕ್ಷೆ ಬಹಳವಾಗಿದೆ. ಇಲ್ಲಿಂದ ಹೋದ ಮೇಲೆ ಇಲ್ಲಿ ಎರಡು ಎಕ್ಸ್ಟ್ರೀಮ್ ಇದನ್ನು ನಾವು ನೋಡಿದ್ದೇವೆ. ಇಲ್ಲಿಂದ ಹೋದವರಿಗೆ ಭಾರತದ ಬಗ್ಗೆ ಬಹಳ ಅಭಿಮಾನ ಬಂದುಬಿಟ್ಟಿದೆ. ಅವರಿಗೆ ಏನು ಮನಸ್ಸಲ್ಲಿ ಬಂತು ಅಂದರೆ, ನಾವು ನಮ್ಮ ತಾಯಿನಾಡನ್ನು ಬಿಟ್ಟು ಬಂದಿದ್ದೇವೆ, ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನೆಲ್ಲ ಬಿಟ್ಟು ಬಂದಿದ್ದೇವೆ, ನಾವು ತುಂಬ ಮಿಸ್ ಮಾಡ್ತಾ ಇದ್ದೇವೆ, ನಮಗೆ ವಾಪಸ್ ಹೋಗ್ಲಿಕ್ಕೂ ಆಗೋದಿಲ್ಲ, ಇಲ್ಲಿ ಆ ಫೆಸಿಲಿಟಿಯೂ ಇಲ್ಲ, ನಾವು ಭಾರತಕ್ಕೆ ವಾಪಸ್ ಹೋಗೋದಕ್ಕಿಂತ ಭಾರತವೇ ನಮ್ಮ ಹತ್ರ ಬಂದರೆ ಹೇಗೆ ಅಂತ ಹೇಳಿ ಈ ರೀತಿ ಚಿಂತನೆಯನ್ನು ಮಾಡುವವರು ತುಂಬ ಜನ ಇದ್ದಾರೆ. ಹಾಗಾಗಿ ಅವರೆಲ್ಲ ನನ್ನ ಹತ್ರ ಹೇಳಿದರು, ನೀವು ಒಮ್ಮೆ ಬಂದು ಹೋದರೆ ನಮಗೆ ಸಂತೋಷ ಆಯಿತು, ಆದರೆ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಪ್ರಭಾವ ಆಗಬೇಕಾದರೆ ಏನಾದರೂ ಶಾಶ್ವತವಾದದ್ದು ನೀವು ಮಾಡಬೇಕು. ಮುಂದೆ ನಮ್ಮ ಪೀಳಿಗೆ
ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ಈ ಒಂದು ಪರಿಧಿಯಲ್ಲೇ ಇರಬೇಕು. ಅದಕ್ಕೆ ನೀವೇನಾದರೂ ಮಾಡಿ, ದೇವಸ್ಥಾನ ಆದರೂ ಮಾಡಿ ಅಂತ ಹೇಳಿ ತುಂಬ ಒತ್ತಡ ಬಂತು. ಆವಾಗ ನಾವು ಆಯಿತು ಅದನ್ನೇ ಮಾಡೋಣ, ಬರೀ ಒಮ್ಮೆ ಸಂಚಾರ ಮಾಡಿ ಎಲ್ಲ ಜನರನ್ನು ನೋಡಿ ಪ್ರವಚನಗಳೆಲ್ಲ ಮಾಡಿ ಬಂದರೆ 1 ವರ್ಷ ನಂತರ ಮತ್ತೆ ಪುನಃ ಎಲ್ಲ ಮರೆತು ಬಿಡ್ತಾರೆ. ಅದರಿಂದ ಆಗ್ತಕ್ಕಂಥ ಪ್ರಭಾವಕ್ಕಿಂತ ಒಂದು ಶಾಶ್ವತವಾದಂಥ ಒಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರೆ ಆ ಮೂಲಕ ಮುಂದಿನ ಪೀಳಿಗೆಗೆ ಬೇಕಾದಂಥ ಎಲ್ಲ ಪ್ರಭಾವ ಒಂದು ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದಾಗ ನಾವು ಅದನ್ನು ಒಪ್ಪಿದೆವು. ಒಂದು ಊರಲ್ಲಿ ನಾವು ಮಾಡಿದೆವು. ಅದನ್ನು ನೋಡಿ ಮತ್ತೊಂದು ಊರಿನವರು ನೀವು ಅಲ್ಲಿ ಮಾಡಿದ್ದೀರಿ, ಇಲ್ಲಿ ಮಾಡಿ ಅಂತ ಹೇಳಿದರು. ಹಾಗೆ ನೋಡಿ ಒಂದೊಂದು ಊರಿನವರು ಅದು ಪ್ರಚಾರ ಆಯಿತು. ಪ್ರಚಾರವಾಗಿ ಎಲ್ಲ ಊರಿನವರು ನಮ್ಮ ಊರಲ್ಲಿ ನೀವು ಮಾಡಲೇಬೇಕು. ಅಲ್ಲ, ವಿರೋಧ ವ್ಯಕ್ತ ಆಗ್ಲಿಲ್ವಾ ಅಲ್ಲಿ? ಅಲ್ಲಿ ವಿರೋಧ ಏನೂ ಇಲ್ಲ. ಅಲ್ಲಿ ತುಂಬಾ ನಮಗೆ ಸಪೋರ್ಟ್ ಬಂತು. ವಿರೋಧ ಇಲ್ಲಿ ಮಾತ್ರ, ಅಲ್ಲಿ ವಿರೋಧ ಇಲ್ಲ. ಅಲ್ಲಿ ತುಂಬಾ ಸಂತೋಷ ಪಟ್ಟರು, ತುಂಬಾ ಸಂತೋಷ ಪಟ್ಟು ತುಂಬಾ ಕೃತಜ್ಞತೆಯನ್ನು ಅವರು. ಸ್ವಾಮೀಜಿ, ಅಲ್ಲಿ ಈಗ ಸಾಕಷ್ಟು ಗೌರವಾದರಗಳನ್ನ, ಎಲ್ಲರ ಸ್ವೀಕಾರಗಳನ್ನ ಪಡ್ಕೊಂಡು ಮತ್ತೆ ದೇಶಕ್ಕೆ ಬರ್ತೀರಿ, ಮತ್ತೊಂದು ಪರ್ಯಾಯವನ್ನ ಎದುರಿಸ್ತೀರಿ. ನಾವೆಲ್ಲ ನೋಡಿದ್ದೇವೆ. ಇಲ್ಲಿ ಪರ್ಯಾಯದ ದರ್ಬಾರ್ನ ಹಾಲ್ನಲ್ಲಿ ಏಕಾಂಗಿಯಾಗಿ ಕೂತಿದ್ದ ಕ್ಷಣ ನಿಮ್ಗೆ ನೆನಪಿರ್ಬೋದು. ಒಂದು ಸಾರಿ ಭೀಮನಕಟ್ಟೆ ಸ್ವಾಮೀಜಿಯವರಿದ್ದರು, ಇನ್ನೊಮ್ಮೆ ಕಿರಿಯರಾದ ಸುಶ್ರೇಂದ್ರ ತೀರ್ಥ ಸ್ವಾಮೀಜಿಯವರು ಇದ್ದರು. ಆದರೂ ಕೂಡ ಅಷ್ಟು ದೊಡ್ಡ ಸಭಾಂಗಣದ ಮಧ್ಯೆ ಒಂಟಿಯಾಗಿ ಕೂತ ಆ ಕ್ಷಣ, ಅದನ್ನು ನೀವು ಹೇಗೆ ಅನುಭವಿಸಿದ್ರಿ ಅಥವಾ ಆ ಕಾಲಘಟ್ಟವನ್ನು ಹೇಗೆ ನೀವು ನಿಭಾಯಿಸಿದ್ರಿ? ನನ್ನ ಜೊತೆಗೆ ನನ್ನ ಮೌಲ್ಯಗಳು, ನಾನು ಇಟ್ಟುಕೊಂಡಂತಹ ಧ್ಯೇಯಗಳು, ಅದು ನನ್ನ ಜೊತೆಗೆ ಯಾವಾಗಿದೆ. ನನಗೆ ವ್ಯಕ್ತಿ ಮುಖ್ಯ ಅಲ್ಲ, ನನಗೆ ಪಾಲಿಸಿ ಮುಖ್ಯ, ನನಗೆ ನನ್ನ ಮೌಲ್ಯಗಳು ಮುಖ್ಯ. ವ್ಯಕ್ತಿ ಬರ್ತಾರೆ ಹೋಗ್ತಾರೆ, ಒಮ್ಮೆ ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ, ಆದರೆ ನಾವು ನಂಬಿದ ಮೌಲ್ಯಗಳು ಎಂದೂ ನಮ್ಮನ್ನು ಬಿಡುವುದಿಲ್ಲ. ನಾನೊಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಹೋಗಿದ್ದೇನೆ, ಆ ಉದ್ದೇಶವನ್ನು ನಾನು ಸಾಧ್ಯವಾದಷ್ಟು ನೆರವೇರಿಸಿದ್ದೇನೆ. ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯುವ ಅಥವಾ ಬೇಸರ ಪಡ್ತಕ್ಕಂತಹ, ಪಶ್ಚಾತ್ತಾಪ ಪಡ್ತಕ್ಕಂಥ ಯಾವುದೇ ಪ್ರಮೇಯ ಇಲ್ಲ ಎಂಬುದು ನನಗೆ ಗಟ್ಟಿಯಾಗಿದೆ. ಪ್ರತ್ಯುತವಾಗಿ ಯಾರು ವಿರೋಧ ಮಾಡ್ತಾರೆ ಅವರು ಒಳಗೊಳಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ವಿರೋಧ, ಇದು ತಪ್ಪು ಅಂತ ಅವ್ರಿಗೆ ಗೊತ್ತಿದ್ರೂ ಕೂಡ ಯಾವುದೋ ಒಂದು ಒತ್ತಡದಿಂದ ವಿರೋಧ ಮಾಡ್ತಾ ಇದ್ದಾರೆ. ಅದು ನನಗೆ ತಿಳಿದಿದೆ. ಹಾಗಾಗಿ ನಾನು ಒಂಟಿ ಅಲ್ಲ, ಮಾನಸಿಕವಾಗಿ ನನ್ನ ಜೊತೆಗೆ ಎಲ್ಲರೂ ಇದ್ದಾರೆ. ಆದರೆ ಒಂದು ಸಾಂದರ್ಭಿಕವಾಗಿ ಅವರ ಆ ರೀತಿಯ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. 2ನೇ ಪರ್ಯಾಯದಲ್ಲಿ ನೀವು ಈ ಭವ್ಯವಾದಂತಹ ಗೀತಾ ಮಂದಿರವನ್ನು ಸ್ಥಾಪನೆ ಮಾಡ್ತೀರಿ. ಅದರ ಜೊತೆಗೆ ಲಕ್ಷ ಲೇಖನ ಯಜ್ಞವನ್ನು, ಗೀತಾ ಲೇಖನ ಯಜ್ಞವನ್ನು ಮಾಡ್ತೀರಿ. ಅದೇ 4ನೇ ಪರ್ಯಾಯದ ಸಂದರ್ಭದಲ್ಲಿ ಬಂದಾಗ ನೀವು ಕೋಟಿ ಗೀತಾ ಲೇಖನ ಯಜ್ಞವನ್ನು ಮಾಡ್ತೀರಿ. ಈ ಗೀತೆಯ ಪಠಣ ಪ್ರವಚನಗಳು ಸಾಂದರ್ಭಿಕವಾಗಿ ಎಲ್ಲ ಕಡೆಯಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಆಗಿದೆ. ಆದರೆ ಬರೀಬೇಕು, ಜನ ಬರೀಬೇಕು, ಬರೆಯುವ ಮೂಲಕ ಬದಲಾವಣೆ ಆಗ್ತದೆ ಅಂತ ನೀವು ಹೇಗೆ ನಿರ್ಧಾರ ಮಾಡಿದ್ರಿ? ಅಥವಾ ಇದನ್ನೊಂದು ಯಜ್ಞವಾಗಿ ತಗೊಳ್ಬೇಕು, ಕೋಟಿ ಜನರ ಹತ್ರ ಬರೆಸ್ಬೇಕು ಅನ್ನುವಂಥ ಒಂದು ಯೋಚನೆ ನಿಮ್ಗೆ ಹೇಗೆ ಬಂತು? ನಮ್ಮ ಪರ್ಯಾಯ ಅದು ಕೇವಲ ಉಡುಪಿಯಲ್ಲಿ ಅಥವಾ ಕೃಷ್ಣ ಮಠದಲ್ಲಿ ಮಾತ್ರ ಅದೊಂದು ಪರ್ಯಾಯ ಆಗಬಾರದು. ನಮ್ಮ ಮುಖ್ಯ ಉದ್ದೇಶ ಎಲ್ಲರನ್ನೂ ಸೇರಿಸಿಕೊಂಡು ನಾವು ಯಾವುದೇ ಕೆಲಸವನ್ನು ಮಾಡಬೇಕು. ಅದು ವಿಶ್ವದ ಒಂದು ಕಾರ್ಯ ಆಗಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶ. ಎಲ್ಲರೂ ಪಾಲ್ಗೊಳ್ಳುವ ಹಾಗೆ ಆಗಬೇಕು. ಕೇವಲ ಪೂಜೆ ಆದರೆ ಒಬ್ಬರು ಸ್ವಾಮಿಗಳು ಗುಡಿಯಲ್ಲಿದ್ದು ಪೂಜೆ ಮಾಡಬಹುದು. ಅದಕ್ಕೆ ಎಲ್ಲರ ಪಾಲ್ಗೊಳ್ಳುವಿಕೆ ಹೇಗೆ ಸಾಧ್ಯ ಎಂಬುದನ್ನು ಯೋಚನೆ ಮಾಡಿದಾಗ ಈ ಪರ್ಯಾಯದ ಸಮಯದಲ್ಲಿ ಎಲ್ಲರೂ ಕೂಡ ಕೃಷ್ಣನನ್ನು ಪ್ರತಿನಿತ್ಯ ನೆನೆಸುವ ಹಾಗೆ, ಕೃಷ್ಣನ ಸಂದೇಶವನ್ನು ಎಲ್ಲರೂ ಕೂಡ ಸ್ಮರಿಸುವ ಹಾಗೆ ಆದರೆ ಆವಾಗ ಪರ್ಯಾಯ ಅದು ವಿಶ್ವದ ಮಟ್ಟದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಅಂದರೆ ನಮ್ಮ ದೃಷ್ಟಿಯಲ್ಲಿ ಕೃಷ್ಣನ ಪೂಜೆ ಅಂತೇಳಿ ಹೇಳಿದರೆ ಕೇವಲ ಮಂಗಳಾರತಿ, ನೈವೇದ್ಯ ಇಷ್ಟಕ್ಕೆ ಸೀಮಿತವಲ್ಲ. ಕೃಷ್ಣನ ಸಂದೇಶವನ್ನು ನಾವು ತಿಳ್ಕೊಂಡು ಪಾಲನೆ ಮಾಡಿದರೆ ಅದು ನಿಜವಾದ ಕೃಷ್ಣನ ಪೂಜೆ. ಪರ್ಯಾಯ ಪೂಜೆ ಅಂತೇಳಿ ಹೇಳಿದರೆ ಕೇವಲ ಪೂಜೆ, ಪುನಸ್ಕಾರಗಳು, ಆರತಿ ಇದೆಲ್ಲ ಸಾಂಪ್ರದಾಯಿಕವಾದಂಥ ಒಂದು ರೀತಿಯ ಪೂಜೆ. ಮುಖ್ಯವಾದಂಥ ಪೂಜೆ ಅವನ ಸಂದೇಶವನ್ನು ಎಲ್ಲ ಕಡೆ ನಾವು ಪ್ರಚಾರ ಮಾಡಬೇಕು. ಆದ್ದರಿಂದ ಪರ್ಯಾಯವನ್ನು ನಾವು ತಿಳ್ಕೊಂಡ ಹಾಗೆ ಅದು ಆಧ್ಯಾತ್ಮಿಕ ಸಂದೇಶದ ಪ್ರಚಾರ ರೂಪವಾಗಿರಬೇಕು ಹೊರತು ಕೇವಲ ವೈಭವಗಳು ಅಥವಾ ಉತ್ಸವಗಳು ಮಾತ್ರ ಅದು ಸೀಮಿತವಾಗಿರಬಾರದು ಅಂತ ನಮ್ಮ ಒಂದು ನಿಲುವಾಗಿತ್ತು. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಮಗೆ ಈ ಭಗವದ್ಗೀತೆಯ
ಪ್ರಚಾರದ ಮುಖಾಂತರ ಕೃಷ್ಣನ ಪೂಜೆ ಅದು ಹೆಚ್ಚು ಅರ್ಥಪೂರ್ಣ ಅಂಥೇಳಿ ಭಾವಿಸಿ ಈ ಕೋಟಿ ಗೀತಾ ಲೇಖನ ಯಜ್ಞ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದೆವು. ಹಿಂದೆ ಎಲ್ಲ ಪ್ರವಚನಗಳಲ್ಲಿ ಗೀತೆ ಓದಿ ಅಂತೇಳಿ ಹೇಳ್ತಾ ಇದ್ದೆವು. ಎಲ್ಲರೂ ಜನರು ಆಗ್ಬೋದು ಅಂತ ಹೇಳ್ತಾರೆ, ಆದರೆ ಆಚೆ ಹೋದ ಮೇಲೆ ಯಾರೂ ಓದುವುದಿಲ್ಲ. ನಮಗೆ ಅನ್ನಿಸ್ತು ಇದು ಸಾರ್ಥಕ ಆಗಬೇಕಾದ್ರೆ ಓದಿ ಹೇಳಿದ್ರೆ ಆಯ್ತು ಹೇಳ್ತಾರೆ, ಬರೀರಿ ಅಂತೇಳಿ ಹೇಳಿದ್ರೆ ಮತ್ತೆ ಬರೆದಿದ್ದೀರಾ ಕೇಳಿದ್ರೆ ಎಲ್ಲಿದೆ ಅಂತ ಕೇಳ್ಬೋದು, ಬರೆದದ್ದು ಎಲ್ಲಿದೆ ಅಂತೇಳಿ. ಹಾಗಾಗಿ ಜನರಿಗೆ ಹೆಚ್ಚು ಒಂದು ಪರಿಣಾಮ ಆಗಬೇಕಾದ್ರೆ ಬರೀರಿ ಅಂತೇಳಿ ಹೇಳಿದರೆ ಅದು ಹೆಚ್ಚು ಕಾರ್ಯಗತ ಆಗ್ತದೆ. ಅದಕ್ಕೋಸ್ಕರ ಈ ಲೇಖನ ಯಜ್ಞ ಎಂಬಂತಹ ಈ ಒಂದು ಚಿಂತನೆಯನ್ನು ನಾವು ಮಾಡಿ ಮೊದಲು 1 ಲಕ್ಷ ಜನರಿಂದ ಬರೆಸಿದೆವು. ಅದರ ಯಶಸ್ಸನ್ನು ನೋಡಿ 1 ಕೋಟಿ ಜನರಿಂದ ಬರೆಸಬೇಕು. ಆವಾಗ ನಾವು ವಿದೇಶಕ್ಕೆಲ್ಲ ಹೋಗಿರಲಿಲ್ಲ, 2ನೇ ಪರ್ಯಾಯದಲ್ಲಿ. ಈಗ ವಿದೇಶಕ್ಕೆ ಹೋಗಿ ಇಡೀ ವಿಶ್ವವನ್ನು ಸಂಚಾರ ಮಾಡಿ ಇಡೀ ಒಂದು ವಿಶ್ವದ ಕೃಷ್ಣ ಭಕ್ತರನ್ನು ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೋಬೇಕಾದ್ರೆ ಈ ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಜಾಗತಿಕ ಅಭಿಯಾನದ ಒಂದು ರೂಪದಲ್ಲಿ ಇದನ್ನು ಮಾಡಬಹುದು ಅಂತ ಹೇಳಿ ಚಿಂತನೆ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಲೇಖನ ಯಜ್ಞ ಕೌಟುಂಬಿಕವಾದ ಬಂಧಗಳನ್ನು ಹೆಚ್ಚು ಮಾಡಿದೆ ಅಂತ ನಾವು ಗಮನಿಸಿದ್ದೇವೆ. ಅಂದ್ರೆ ಒಬ್ರು ತಾಯಿ ಮನೆಯಲ್ಲಿ ಬರೆದಾಗ ಅದನ್ನು ಮಕ್ಕಳು ಕೂಡ ಬರೀತಾರೆ. ಅದರ ಜೊತೆಗೆ ಹಲವಾರು ಪವಾಡಗಳನ್ನು ಸೃಷ್ಟಿ ಮಾಡಿದೆ ಅಂತಲೂ ನಾವು ಕೇಳಿದ್ದೇವೆ. ನಿಮ್ಮ ಬಾಯಲ್ಲಿ 1-2 ಅಂಥ ವಿಶೇಷ ಸಂಗತಿಗಳನ್ನು ಕೇಳಬಹುದು. ಈ ಕೋಟಿ ಗೀತಾ ಲೇಖನ ಯಜ್ಞ ಪ್ರಾರಂಭ ಮಾಡಿದ ಮೇಲೆ ನಮಗೇನೆ ದಿಗ್ಭ್ರಮೆಯಾಗಿದೆ, ಆಶ್ಚರ್ಯವಾಗಿದೆ. ನಾವು ವಾಸ್ತವಿಕವಾಗಿ ತತ್ವ ಪ್ರಚಾರ ಆಗಬೇಕು, ಕೃಷ್ಣನ ಸಂದೇಶ ಎಲ್ಲರಿಗೂ ತಲುಪಬೇಕು ಅಂತ ಈ ಉದ್ದೇಶದಿಂದ ಪ್ರಾರಂಭ ಮಾಡಿದರೆ ಇದೀಗ ಈ ಗೀತಾ ಲೇಖನ ಯಜ್ಞ ಎಂಬುದು ಏನಾಗಿದೆ ಅಂದರೆ ಅದೊಂದು ವ್ರತ, ಅದೊಂದು ಮಂತ್ರ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆ ಪ್ರಚಾರವಾಗಿದೆ. ಬರೆದವರೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದರ ಫಲ ತಕ್ಷಣ ಗೋಚರವಾಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಏನಿದೆಯೋ ಅದು ತಕ್ಷಣ ಪೂರ್ಣ ಆಗ್ತಾ ಇದೆ, ಈಡೇರಿಕೆ ಆಗಿದೆ. ಹೀಗಾಗಿ ನಮಗೆ ಇದು ಮೊದಲು ಗೊತ್ತಿರಲಿಲ್ಲ. ಭಗವದ್ಗೀತೆ ಅದು ಸಂದೇಶವನ್ನು ಕೊಡುತ್ತದೆ, ಮಾರ್ಗದರ್ಶನ ಮಾಡುತ್ತದೆ ಎಂಬುದು ಮಾತ್ರ ಗೊತ್ತಿತ್ತು. ಆದರೆ ಭಗವದ್ಗೀತೆಯನ್ನು ಒಂದು ರೀತಿ ವ್ರತದ ತರಹ, ಅದೊಂದು ಅನುಷ್ಠಾನ ತರಹ ಮಾಡಿ ಮಂತ್ರದ ತರಹ ಅದನ್ನು ನಾವು ಬಳಸಿದರೆ ಅದು ಫಲವನ್ನು ಕೊಡುತ್ತದೆ, ತಕ್ಷಣ ಕೊಡ್ತದೆ ಎಂಬುದು ಈ ಲೇಖನ ಯಜ್ಞದಿಂದಲೇ ನಮಗೆ ಗೊತ್ತಾದದ್ದು. ಅರ್ಪಣೆ ಮಾಡುವಾಗ ಪ್ರತಿಯೊಬ್ಬರ ಹತ್ರ ನಾನು ಕೇಳ್ತಾ ಇದ್ದೇನೆ, ಏನು ನಿಮ್ಮ ಅನುಭವ ಅಂತ. ಅವರೆಲ್ಲರೂ ಹೇಳ್ತಾ ಇದ್ದಾರೆ, ನಮಗೆ ಅನುಭವ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎಲ್ಲರೂ ಹೇಳ್ತಕ್ಕಂಥ ಒಂದು ಅನುಭವ ಮನಃಶಾಂತಿ. ಇದು ಬರೆದ ಮೇಲೆ ಏನೋ ಒಂದು ಮನಃಶಾಂತಿ ಪ್ರತಿಯೊಬ್ಬರಿಗೂ ಆಗಿದೆ. ಹಾಗೆ ಅವರ ಮನಸ್ಸಲ್ಲಿ ಏನೇನು ಅಭಿಪ್ರಾಯಗಳಿದೆ ಅದೆಲ್ಲ ಪೂರ್ಣವಾಗಿದೆ. ಒಬ್ಬರು ಮುದುಕರ ಹತ್ರ ನಾವು ಬರೀರಿ ಅಂತೇಳಿ ಹೇಳಿದರು. ಅವರು ಸ್ವಾಮೀಜಿ ಕ್ಷಮಿಸಬೇಕು, ನನ್ನ ಕೈ ನಡುಗ್ತಾ ಇದೆ, ಬರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ನೀವು ಒಂದು ಪ್ರಯತ್ನ ಮಾಡಿ, ಎಷ್ಟಾಗ್ತದೆ ಅಷ್ಟು ಬರೀರಿ ಅಂತೇಳಿ. ಸರಿ ಸ್ವಾಮಿಗಳು ಹೇಳಿದ್ರಲ್ವಾ ಅಂತ ಹೇಳಿ ಶುರು ಮಾಡಿದರು. ಅವರು ಈಗ ಹೇಳ್ತಾ ಇದ್ದಾರೆ, ನಮಗೆ ಅವತ್ತು ನೀವು ಹೇಳಿದಾಗ ಕೈ ನಡುಗುವುದು ನಿಂತು ಹೋಗಿದೆ, ಈಗ ಎಂದೂ ಕೈ ನಡುಗುವುದಿಲ್ಲ, ಇನ್ನು ನಾನು ಕೊನೆ ತನಕನೂ ಬರುತ್ತಾ ಇದ್ದೇನೆ ಅಂತ ಹೇಳಿ ಅವರು ಹೇಳಿದರು. ಹೀಗೆ ಪ್ರತಿಯೊಬ್ಬರಿಗೂ ಜಾಬಿಗೋಸ್ಕರ ಒಬ್ಬರು ಬರೆದು ನನಗೊಂದು ಜಾಬು ಇಲ್ಲಿ ಸಮರ್ಪಣೆಗೋಸ್ಕರ ಅವರು ಕ್ಯೂ ಅಲ್ಲೇ ನಿಂತಿದ್ರು. ಇನ್ನೇನು 4 ಜನ ಇದ್ದಾರೆ ಹೇಳುವಾಗ ಅವರಿಗೆ ಫೋನ್ ಕಾಲ್ ಬಂತು, ನಿಮ್ಮ ಜಾಬ್ ಶಾಂಕ್ಷನ್ ಆಗಿದೆ, ಯಾವಾಗ ಜಾಯಿನ್ ಆಗ್ತಾಯಿದ್ರು. ಅವರಿಗೆ ಆಶ್ಚರ್ಯವಾಯಿತು. ಇನ್ನು ಏನು ಸಮರ್ಪಣೆ ಮಾಡ್ತೇನೆ ಹೇಳುವಾಗ ಈ ಒಂದು ಜಾಬ್ ಸ್ಯಾಂಕ್ಷನ್ ಆದ ಫೋನ್ ಬಂತು ಹೇಳಿದರೆ ಇದು ಇಂತಹ ಒಂದು ಪವಾಡ ಅಂಥೇಳಿ. ಹೀಗೆ ಎಲ್ಲ ಮನೆಗಳಲ್ಲಿಯೂ ಕೂಡ ಅನುಭವ ಆಗಿದೆ. ಒಬ್ಬರ ಗಂಡ 28 ವರ್ಷ ಆಗಿತ್ತು ಬಿಟ್ಟು ಹೋಗಿ, ಅವರಿಗೆ ಇನ್ನು ನಾವು ಒಂದಾಗಬೇಕು, ಗಂಡ ಬರಬೇಕು ಅಂತ ಹೇಳಿತ್ತು. ಬರೆದು ಮುಗಿಸಿ ಸಮರ್ಪಣೆ ಮಾಡುವ ದಿವಸ ಗಂಡ ಪ್ರತ್ಯಕ್ಷ, ನಾವು ಒಟ್ಟಿಗೆ. ಅವ್ರು ಹೇಳ್ತಾರೆ, ಇದು ಹೇಗೆ ಸಾಧ್ಯ, ಯಾವ ಪ್ರಯತ್ನವೂ ಇಲ್ಲದೆ ಈ ರೀತಿಯಾಗಿ ಆಗ್ತಾ ಇದೆ. ಹೀಗೆ ಎಲ್ಲರಿಗೂ ಕೂಡ 4ನೇ ಸ್ಟೇಜಿನಲ್ಲಿ ಕ್ಯಾನ್ಸರ್. ಡಾಕ್ಟ್ರೆಲ್ಲ ಹೇಳಿದರು, ಸುಮ್ಮನೆ ಹಣ ಯಾಕೆ ಖರ್ಚು ಮಾಡ್ತೀರಿ, ಮನೆಗೆ ಹೋಗಿ, ನಮ್ಮದೆಲ್ಲ ಪ್ರಯತ್ನ ಮುಗಿದಿದೆ ಅಂತೇಳಿ. ಆಮೇಲೆ ಇನ್ನು ನನಗಿರೋದು ಗೀತೆ ಬರೆಯೋದು ಅಂತೇಳಿ ಭಗವದ್ಗೀತೆ ಬರೆದು ಅವರು ಇಲ್ಲಿ ಸಮರ್ಪಣೆ ಮಾಡುವಾಗ ಹೇಳ್ತಾರೆ, ನಾವು ಟೆಸ್ಟಿಗೆ ಮತ್ತೆ ಹೋದೆವು, ನಿನಗೆ ಕ್ಯಾನ್ಸರ್ ಉಂಟಂತ ಯಾರು ಹೇಳಿದ್ದು ಅಂತ ಹೇಳ್ತಾರೆ. ಅವ್ರಿಗೆ ಆಶ್ಚರ್ಯ ಆಯಿತು, ಯಾವ ಡಾಕ್ಟ್ರ್ ಹೇಳಿದ್ದು ನಿಮಗೆ ಕ್ಯಾನ್ಸರ್ ಉಂಟು ಅಂತ. 4ನೇ ಸ್ಟೇಜಲ್ಲಿ ಇದ್ದವರು ಗೀತೆ ಬರೆದು ಮುಗಿದೆವು, ಮತ್ತೆ ಪುನಃ ಒಮ್ಮೆ ಟೆಸ್ಟ್ ಮಾಡಿಸೋಣ ಅಂತ ಹೋದರೆ ಡಾಕ್ಟ್ರೇ ಹೇಳ್ತಾರೆ, ನಿನಗೆ ಕ್ಯಾನ್ಸರ್ ಉಂಟಂತ ಯಾರು ಹೇಳಿದ್ದು, ಯಾವ ಡಾಕ್ಟ್ರೇ ಹೇಳಿದ್ದು, ಏನಿಲ್ಲ ಹೋಗು ಅಂತ ಹೇಳಿ. ಈ ರೀತಿಯಾಗಿ ತುಂಬ ಪವಾಡ ಈ ಭಗವದ್ಗೀತೆಯನ್ನು ಬರೆದ ಮೇಲೆ ಆಗಿರತಕ್ಕಂತಹ ಪವಾಡಗಳು, ಇನ್ನು ಮಕ್ಕಳಾಗೋದು, ಮದುವೆ ಆಗೋದು, ಇದೆಲ್ಲ ಸಾಮಾನ್ಯ ಎಷ್ಟೋ ಜನರಿಗೆ ಆಗಿದೆ. ಅದಕ್ಕೋಸ್ಕರ ನಾನು ಒಂದು ನಿಯಮ ಮಾಡಿದ್ದೇನೆ,
ಯಾರು ಮಕ್ಕಳು ಆಗಬೇಕು ಅಂತ ಹೇಳ್ತಾರೋ ನೀವೊಂದು ಪ್ರಾರ್ಥನೆ ಮಾಡಿ, ಗಂಡು ಮಗು ಹುಟ್ಟಿದರೆ ಗೀತೇಶ ಅಂತ ಹೆಸರಿಡ್ತೇನೆ, ಹೆಣ್ಣು ಮಗು ಹುಟ್ಟಿದರೆ ಸುಗೀತ ಅಂತ ಹೆಸರಿಡ್ತೇನೆ ಅಂತ ಪ್ರಾರ್ಥನೆ ಮಾಡಿ. ಈಗ ಅನೇಕ ಜನರು ಗೀತೇಶರು ಬಂದಿದ್ದಾರೆ, ಸುಗೀತಾ ಬಂದಿದ್ದಾಳೆ, ತುಂಬ ಜನ ಬಂದಿದ್ದಾರೆ. ಭಗವಂತನ ಕೃಷ್ಣನ ಮೇಲೆ ನಂಬಿಕೆ ಬಿಟ್ಟು ನೀವು ಮುಂದುವರಿಯಿರಿ, ನಿಮ್ಮ ಮನಸ್ಸಿನ ಎಲ್ಲ ಅಭಿಷ್ಟಗಳಾಗ್ತಾರೆ. 10 ವರ್ಷ 15 ವರ್ಷ ಮಕ್ಕಳಾಗದೇ ಇದ್ದವರು ಇವತ್ತು ಮಕ್ಕಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ, ಕೃಷ್ಣನ ಅನುಗ್ರಹ ಅಂತೇಳಿ ತೋರಿಸ್ತಾ ಇದ್ದಾರೆ. ನಮಗೆ ಇದು ತುಂಬ ಆಶ್ಚರ್ಯವಾಗಿದೆ. ಇದನ್ನು ನಾವು ಮೊದಲು ನಿರೀಕ್ಷೆ ಮಾಡಲಿಲ್ಲ, ಆದರೆ ಈಗ ನಾವು ತುಂಬ ಎಲ್ಲ ಕಡೆ ನಡೀತಾ ಇದೆ. ಹೀಗಾಗಿ ನಾವು ಈಗ ಗೀತೆಯನ್ನು ನಾವು ಪ್ರಚಾರ ಮಾಡುವುದಿಲ್ಲ, ಅದು ತನ್ನಿಂದ ತಾನೇ ಎಲ್ಲ ಕಡೆ ಪ್ರಚಾರವಾಗಿ ನಾವು ಬರೆಯೋದು ಬೇಡ ಸಾಕು ಅಂತೇಳಿ ಹೇಳಿದ್ರು ನಾವು ಬಿಡುವುದೇ ಇಲ್ಲ, ಅದು ಬರೀತಾರೆ. ಒಬ್ಬರು 108 ಸಲ ಬರೆದಿದ್ದಾರೆ, ಕೆಲವರು 80 ಸಲ 90 ಸಲ, ಹೀಗೆ ಎಷ್ಟು ಸಾಧ್ಯವೋ ಅಷ್ಟು ಬರೀತಾ ಇದ್ದಾರೆ. ಬಿಡಲಿಕ್ಕೆ ಕೇಳೋದಿಲ್ಲ, ಸಾಕು ನೀವು ಬೇರೆಯವ್ರ ಹತ್ರ ಬರೆಸಿ, ನೀವು ಬರೆದದ್ದು ಸಾಕು ಹೇಳಿದರೆ ಇಲ್ಲ ಇಲ್ಲ ನಾವು ಬರೆಯೋದು ಬಿಡುವುದೇ ಇಲ್ಲ, ಬೇರೆಯವ್ರ ಹತ್ರನೂ ಬರೆಸ್ತೇವೆ ಅಂತ ಹೇಳಿ ಈ ರೀತಿ ಇದೊಂದು ದೊಡ್ಡ ಕ್ರಾಂತಿ ತರಹ, ಆಧ್ಯಾತ್ಮಿಕವಾದಂತಹ ಕ್ರಾಂತಿ ತರಹ ನಡೆದದ್ದು ನೋಡಿ ನಮಗೆ ತುಂಬ ಆಶ್ಚರ್ಯವಾಗಿದೆ. ಹೊಸ ಒಂದು ವಿಚಾರನೂ ನಮಗೆ ಗೊತ್ತಾಗಿದೆ ಇದರಲ್ಲಿ. ಸ್ವಾಮೀಜಿ, ಈಗ ನನಗೆ ಮತ್ತು ತುಂಬಾ ಜನರಿಗೆ ಒಂದು ಜಿಜ್ಞಾಸೆ ಇರಬಹುದು ಭಗವದ್ಗೀತೆಗೆ ಸಂಬಂಧಪಟ್ಟ ಹಾಗೆ. 700 ಶ್ಲೋಕಗಳು, ಅಷ್ಟು ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ. ಇದನ್ನ ಶ್ರೀಕೃಷ್ಣ ಆ ಯುದ್ಧ ಭೂಮಿಯಲ್ಲಿ ಮಧ್ಯಭಾಗದಲ್ಲಿ ನಿಂತು ಅರ್ಜುನನಿಗೆ ಉಪದೇಶ ಮಾಡ್ದ ಅಂತ ನಾವು ತಿಳ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಅಷ್ಟೂ ವಿಷಯಗಳನ್ನ ಅವನು ಅರ್ಜುನನಿಗೆ ಉಪದೇಶ ಮಾಡಿದ್ನ, ಅಥವಾ ಅರ್ಜುನ ಮೊದಲೇ ತುಂಬಾ ಗೊಂದಲದಲ್ಲಿದ್ದಂಥ ವ್ಯಕ್ತಿ, ಬಹುಶಃ ಪ್ರತಿಯೊಂದು ಮಾತಿಗೂ ಕೂಡ ಅವನು ವಿವರಣೆ ಕೇಳ್ತಾ ಇದ್ದಿರಬಹುದು ಅಂತ ಅಂದಾಜು ಮಾಡಬಹುದು. ಹಾಗಿದ್ರೆ ಕೃಷ್ಣ ಅಷ್ಟೂ ಶ್ಲೋಕಗಳನ್ನ ನೇರವಾಗಿ ಅರ್ಜುನನಿಗೆ ಉಪದೇಶ ಮಾಡಿದ್ನ, ಅಥವಾ ವ್ಯಾಸರು ಇದನ್ನ ಈ ರೂಪಕ್ಕೆ ತಂದ್ರ ಏನು ಅಂತ? ವ್ಯಾಸರು ಇದನ್ನು ಗ್ರಂಥಬದ್ಧವಾಗಿ ಮಾಡಿದ್ದು ವ್ಯಾಸರು ಕೃಷ್ಣ ಇಬ್ಬರು ಒಂದೇ. ಕೃಷ್ಣನ ಇನ್ನೊಂದು ರೂಪವೇ ವೇದವ್ಯಾಸ. ಹಾಗಾಗಿ ತಾನೇ ಉಪದೇಶ ಮಾಡಿದ್ದು ಇನ್ನೊಂದು ರೂಪದಲ್ಲಿ ತಾನೇ ಬರುತ್ತದೆ. ಹೀಗೆ ನಾವೇ ಪ್ರವಚನ ಮಾಡಿ ನಾವೇ ಆ ಗ್ರಂಥವನ್ನು ಬರೆದ್ರೆ ಅದು ಹೆಚ್ಚು ಅಥೆಂಟಿಕ್ ಆಗಿ ಇರ್ತದೆ. ಬೇರೆಯವರು ಅನುವಾದ ಮಾಡಿದಾಗ ಏನಾದ್ರೂ ವ್ಯತ್ಯಾಸ ಬರಬಹುದು, ಆದರೆ ಕೃಷ್ಣನೇ ಉಪದೇಶ ಮಾಡಿ, ಕೃಷ್ಣ ಅಂತ ವೇದವ್ಯಾಸರಿಗೂ ಹೆಸರು, ಕೃಷ್ಣ ಬರೆದದ್ದು, ಆದ್ರಿಂದ ಅದರಲ್ಲಿ ವ್ಯತ್ಯಾಸ ಇಲ್ಲ. ಉಪದೇಶ ಮಾಡುವವರು ದೇವರು, ಕೇಳುವವನು ಇಂದ್ರ. ಹಾಗಿರುವಾಗ ಸಮಯದ ಒಂದು ಮಿತಿ ಅಥವಾ ಒಂದು ಬಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಅಷ್ಟು ಇಬ್ರು ಕೂಡ ಈಗ ಒಳ್ಳೆಯ ಶ್ರೋತೃ ಇದ್ದಾಗ ನಾವು ವಿಚಾರವನ್ನು ಬಹಳ ಸುಲಭವಾಗಿ ತಿಳಿಸಬಹುದು. ಅರ್ಥವಾಗದೇ ಇದ್ರೆ ತಿಳಿಸೋದು ಕಷ್ಟ. ಇಲ್ಲಿ ಶ್ರೋತೃವಾಗಿ ಅರ್ಜುನ ಇದ್ದಾನೆ, ಇಂದ್ರನ ಅವತಾರ, ಸಾಕ್ಷಾತ್ ಭಗವಂತನೇ ಉಪದೇಶ ಮಾಡು. ಹಾಗಾಗಿ ಇದು ಅತ್ಯಂತ ಒಂದು ಸಂಭಾವಿತವಾದದ್ದು, ಅಸಂಭಾವಿತವಾದದ್ದೇನು ಅಲ್ಲ. ಈಗ ನಮ್ಗೆ ಲೌಕಿಕರಾದ ನಮ್ಗೆ ಕೆಲವೊಂದು ಪ್ರಶ್ನೆಗಳು ಆಗಾಗ ಬರ್ತವೆ. ಈಗ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿನ್ನ ಕರ್ಮವನ್ನು ನೀನು ಮಾಡು, ಅದರ ಫಲಾಫಲಗಳನ್ನು ನೀನು ನಿರೀಕ್ಷೆ ಮಾಡಬೇಡ ಅಂತ ನಾವೆಲ್ಲರೂ ಕೂಡ ಸಂಬಳಕ್ಕಾಗಿ ಕೆಲಸ ಮಾಡೋರು ಅಂತ ಯೋಚನೆ ಮಾಡುವ ನಮ್ಗೆ ಈ ಫಲಾಫಲಗಳನ್ನ ನಿರೀಕ್ಷೆ ಮಾಡಬೇಡ ಅನ್ನೋದರ ಉದಾತ್ತವಾದ ಬೇರೆ ಅರ್ಥ ಇದೆಯಾ ಇದಕ್ಕೆ? ಫಲಾಫಲಗಳನ್ನು ನಿರೀಕ್ಷೆ ಮಾಡಬೇಡ ಅಂತೇಳಿ ಹೇಳಿದ್ರೆ ಅದರ ಅರ್ಥ ಏನು ಹೇಳಿದ್ರೆ, ಅದರ ತನ್ನಿಂದ ತಾನೇ ಬರ್ತದೆ. ತನ್ನಿಂದ ತಾನೇ ಬರುವಾಗ ನೀವು ಯಾಕೆ ಅದರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ತೀರಿ ಅಂತ. ನಾನು ಯಾವಾಗಲೂ ಉದಾಹರಣೆ ಕೊಡೋದು, ಈಗ ನಾವು ಅಮೆರಿಕಕ್ಕೆ ಹೋದಾಗ ಫ್ಲೈಟಲ್ಲಿರುವಾಗ ನಮಗೆ ಚಿಂತೆ, ನನ್ನ ಬ್ಯಾಗ್ ಬರ್ತದೋ ಎಲ್ಲೋ ಮಿಸ್ ಆಗ್ತದೋ, ಬೇಕಾಗಿಲ್ಲ. ಅದೇ ಚಿಂತೆ ಮಾಡ್ತಾ ಇಡೀ ದಾರಿಯಲ್ಲಿ ನಾವು ಟೆನ್ಷನ್ ಮಾಡೋದಕ್ಕಿಂತ ಫ್ಲೈಟಲ್ಲಿ ಕೂತಾಯ್ತು, ಇನ್ನು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ನಾವು ಇಡೀ ಪ್ರಯಾಣದಲ್ಲಿ ನಮಗೆ ಬ್ಯಾಗ್ ಬರ್ತದೋ ಇಲ್ಲ ಅಂತ ಹೇಳಿ ರೆಸ್ಟ್ ಇಲ್ಲದೆ ಹೋಗೋದಕ್ಕಿಂತ ಈಗ ನೀನು ರೆಸ್ಟ್ ಮಾಡು, ಅದು ಅದರ ಪಾಡಿಗೆ ಅದು ಬರ್ತಾ ಇರ್ತದೆ, ನೀನು ಸುಮ್ಮನೆ ಟೆನ್ಷನ್ ಮಾಡಿಕೊಳ್ಬೇಡ. ಕೃಷ್ಣ ಏನು ಹೇಳುದಂದ್ರೆ, ಫಲ ಪಡಿಬೇಡ ಅಂತೇಳಿ ಎಲ್ಲಿ ಹೇಳಿಲ್ಲ, ಯಾರು ಫಲ ಪಡಿಬಾರದು ಹೇಳಿಲ್ಲ. ಫಲದ ಬಗ್ಗೆ ಚಿಂತೆ ಮಾಡಬೇಡ, ಚಿಂತೆ ಮಾಡೋದು ತಪ್ಪು. ಮತ್ತೊಂದು ಸೂಕ್ಷ್ಮ ವಿಚಾರ ಏನು ಹೇಳಿದರೆ, ಈ ಫಲ ಅದು ತಕ್ಷಣ ಬರಬೇಕು ಎಂಬ ನಿರೀಕ್ಷೆ ತಪ್ಪು. ಯಾವುದೇ ಕಾರ್ಯಕ್ಕೂ ಕೂಡ ತಕ್ಷಣ ಫಲವನ್ನು ನಿರೀಕ್ಷೆ ಮಾಡುವುದು ಮೂಢತನ. ಈಗ ಒಂದು ಸಸಿ ಬೀಜ ಬಿತ್ತುತ್ತೇವೆ, ಅದು ಒಂದು ಎಷ್ಟೋ ಸಮಯ ಆದ್ಮೇಲೆ ಮರ ಆಗಿ ಆಮೇಲೆ ಫಲ ಬರ್ತದೆ. ಇವತ್ತು ಬೀಜ ಬಿಟ್ಟ ಮೇಲೆ ನಾಳೆ ನನಗೆ ಫಲ ಸಿಗಬೇಕು ಅಂದ್ರೆ ಆ ಥರ ಏನಾದರೂ ತಂತ್ರವನ್ನು ಮಾಡಿದರೆ ಅದು ಅಸಹಜವಾಗ್ತದೆ, ಅದರಿಂದ ತೊಂದರೆ ಜಾಸ್ತಿ. ಆದ್ದರಿಂದ ಬೀಜ ಬಿತ್ತು ನೀನು ನಿನ್ನ ಕೆಲಸ ಮಾಡ್ತಾ ಇರು, ಅದರ ಕಾಲಕ್ಕೆ ಅದು ಬರ್ತದೆ.
ಫಲ ಬಂದ ವೇಳೆ ನಿನಗೆ ಸಿಗಲಿಲ್ಲ ಅಂದರೆ ನಿನ್ನ ಮಗನಿಗೆ ಸಿಗ್ತದೆ, ನಿನ್ನ ಮಕ್ಕಳಿಗೆ ಸಿಗ್ತದೆ, ಅವರಿಗೆ ಸಿಗ್ತದೆ. ಆದ್ದರಿಂದ ಕೃಷ್ಣ ಹೇಳುದು ಏನಂತ ಹೇಳಿದ್ರೆ, ಫಲದ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಒಳ್ಳೆ ಕೆಲಸ ಮಾಡ್ತಾ ಹೋಗಿ, ಚೆನ್ನಾಗಿ ಓದ್ತಾ ಹೋಗ್ರಿ, ಮಾರ್ಕ್ ಬರ್ತದೋ ಇಲ್ವೋ ಅಂತ ಯಾಕೆ ಯೋಚನೆ ಮಾಡ್ತೀವಿ? ಮಾರ್ಕ್ ಬರ್ತದೋ ಇಲ್ವೋ ಎಂಬುದನ್ನೇ ಯೋಚನೆ ಮಾಡಿದ್ರೆ ಓದುವ ಸಮಯ ಹೋಗಿಬಿಡ್ತದೆ. ಓದುವುದನ್ನು ಬಿಟ್ಟು ಬರೇ ಮಾರ್ಕ್ ಬರ್ತದೋ ಇಲ್ವೋ ಅಂತ ಹೇಳಿ ಯೋಚನೆ ಮಾಡಿದ್ರೆ ಅದರಿಂದ ಓದುವುದೇ ತಪ್ಪಿ ಹೋಗ್ತದೆ ಹೊರತು ಏನು ಸಾಧನೆ ಆಗುವುದಿಲ್ಲ. ಕೃಷ್ಣ ಹೇಳುವುದೇನೆಂದ್ರೆ, ಕರ್ಮಾಧ್ಯಕ್ಷ ನಾನು ಎಲ್ಲ ಫಲಗಳನ್ನು ವ್ಯವಸ್ಥೆ ಮಾಡುವವನು ನಾನು. ಹಾಗಿರುವಾಗ ನಾನು ಅದನ್ನು ಕೊಡ್ತೇನೆ. ನೀನು ಅದಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡ್ತಿ, ಯಾಕೆ ಎನರ್ಜಿಯನ್ನು ವೇಸ್ಟ್ ಮಾಡ್ತಿ? ಅದರ ಬದಲಿಗೆ ನಿನ್ನ ಆ ಒಂದು ಸಮಯವನ್ನಾಗಲಿ ಅಥವಾ ನಿನ್ನ ಏಕಾಗ್ರತೆಯನ್ನಾಗಲಿ ಕಾರ್ಯದಲ್ಲಿ ಮಾಡಿದರೆ ಫಲ ಜಾಸ್ತಿ ಬರ್ತದೆ. ಹಾಗಾಗಿ ಕರ್ಮದ ಬಗ್ಗೆ ಯೋಚನೆ ಮಾಡು, ಫಲದ ಬಗ್ಗೆ ಚಿಂತೆ ಬಿಡು ಅಂತ ಹೇಳಿ ಅದರ ಅರ್ಥ. ಕರ್ಮಣ್ಯೇವ ಅಧಿಕಾರಸ್ಥೆ, ನಿನಗೆ ನಾನು ಅಧಿಕಾರ ಕೊಟ್ಟದ್ದು ನೀನು ಕರ್ಮ ಮಾಡಲಿಕ್ಕೆ, ಹೊರತು ಕೂತ್ಕೊಂಡು ಸ್ಯಾಲರಿ ಬರ್ತದೋ ಇಲ್ಲೋ, ಈ ಸಲ ಸ್ಯಾಲರಿ ಬರದೇ ಇದ್ದರೆ ಏನು ಮಾಡೋದು ಅಂತೇಳಿ ಅದನ್ನೇ ಯೋಚನೆ ಮಾಡೋದು. ಆವಾಗ ನಾವು ಕೆಲಸದಲ್ಲಿ ನಮ್ಮದು ಮೋಸ ಆಗಿರ್ತದೆ, ನಮ್ಮನ್ನು ಕೆಲಸ ತೆಗೆದು ಬಿಡ್ತಾರೆ. ಅದೇ ನೀವು ಕೆಲಸ ಸರಿಯಾಗಿ ಮಾಡಿ, ಆವಾಗ ನಿಮಗೆ ಇಲ್ಲಾಂದರೆ ಮತ್ತೊಂದು ಕಡೆ ಆದರೂ ಕೆಲಸ ಸಿಗ್ತದೆ. ಆದ್ದರಿಂದ ಫಲದ ಬಗ್ಗೆ ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ, ಕರ್ಮವನ್ನು ಮಾಡಿ. ಇನ್ನೊಂದು ಸೂಕ್ಷ್ಮ ವಿಚಾರ ಏನೆಂದರೆ, ಈ ಕರ್ಮ ಮಾಡಲಿಕ್ಕೆ ಎಷ್ಟು ಸಮಯ ಬೇಕೋ ಅದಕ್ಕಿಂತ 10 ಪಾಲು ಜಾಸ್ತಿ ಫಲಕ್ಕೆ ಬೇಕಾಗ್ತದೆ. ಆದ್ದರಿಂದ ನಾವು ಇಮಿಡಿಯೇಟ್ ಫಲ ಬರಬೇಕು ಅಂತ ಯೋಚನೆ ಮಾಡುವುದೇ ತಪ್ಪು. ಈಗ ಒಂದು ಗನ್ ಇಟ್ಕೊಂಡು 100 ಜನ ಕೊಂದುಬಿಟ್ಟ, ಅವನಿಗೆ 1000 ವರ್ಷ ಶಿಕ್ಷೆ. ಅವನು ಅದಕ್ಕಿಂತ ಆಮೇಲೆ ಒಂದು ಒಳ್ಳೆ ದೊಡ್ಡ ಯಾಗ ಮಾಡಿಬಿಟ್ಟ. ಯಾಗ ಮಾಡಿದ ತಕ್ಷಣ ನನಗೆ ಫಲ ಬರಲಿಲ್ಲ ಹೇಳಿದರೆ, ಮೊದಲು ಮಾಡಿದಂಥ ಕರ್ಮಕ್ಕೆ 1000 ವರ್ಷದ ಆ ಫಲವನ್ನು ಶಿಕ್ಷೆ ಆದ ಮೇಲೆ ಇದರ ಕರ್ಮದ ಫಲ ಬರ್ತದೆ. ಆದ್ದರಿಂದ ನಾನು ಕರ್ಮ ಪೂಜೆ ಮಾಡಿದೆ, ನಾನು ದೇವಸ್ಥಾನಕ್ಕೆ ಹೋದೆ, ಏನಾಗಲಿಲ್ಲ. ಪರೀಕ್ಷೆ ತುಂಬ ಜೋರಾಗಿರುವಾಗ, ಟೆನ್ಷನ್ ಜೋರಾಗಿರುವಾಗ ದೇವಸ್ಥಾನಕ್ಕೆ ಹೋಗುದು, ಏನಾದ್ರೂ ಮಾಡಿ ನಾನು ಓದ್ಲಿಲ್ಲ, ಪಾಸ್ ಮಾಡೋದು, ಫೇಲ್ ಆಗಿಬಿಟ್ಟ, ದೇವರನ್ನು ಬೈಯೋದು, ನಾನು ಅಷ್ಟೆಲ್ಲ ಮಾಡಿದೆ, ಏನಾಗಲಿಲ್ಲ ಅಂತ. ಇದು ದೊಡ್ಡ ತಪ್ಪು ಅಂತ. ಯಾಕೆಂದ್ರೆ ಪ್ರತಿಯೊಂದು ಕರ್ಮಕ್ಕೂ ಕೂಡ ಅದರದ್ದೇ ಆದ ಫಲ ಇದೆ. ಕರ್ಮ ಮಾಡ್ಲಿಕ್ಕೆ ಈಗ ಜನ ಹಿಡ್ಕೊಂಡು 100 ಜನ ಕೊಡ್ಲಿಕ್ಕೆ ಒಂದು ಅರ್ಧ ಗಂಟೆ ಸಾಕು, ಅದರ ಫಲ 1000 ವರ್ಷ. ಆ 1000 ವರ್ಷದ ಸಂದರ್ಭದಲ್ಲಿ ಇವನು ಮಾಡಿದ ಕೆಟ್ಟ ಕರ್ಮ ಯಾರಿಗೂ ನೆನಪಿರುವುದಿಲ್ಲ. ಹೌದು, ಏನೋ ಕೊಲೆ ಮಾಡಿ ಒಂದು 50 ವರ್ಷದ ಮೇಲೆ ಸಿಕ್ಕಿಬಿದ್ದ, ಆವಾಗ ನಾವು ಹೇಳಿದೆ ಪಾಪ ಅವನಿಗೆ ಯಾಕೆ ಶಿಕ್ಷೆ ಅಂತ, ವಯಸ್ಸಾಯ್ತು. ಹೌದು. ಆದ್ರೆ ಆವಾಗ ಮಾಡಿದ್ದು ಯಾರಿಗೆ ನೆನಪಿಲ್ಲ. ಅದಕ್ಕೋಸ್ಕರ ಕೃಷ್ಣ ಏನು ಹೇಳುದಂದ್ರೆ, ಕರ್ಮಕ್ಕೂ ಫಲಕ್ಕೂ ಯಾರಿಗೂ ಲಿಂಕ್ ಅನ್ನು ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಸಾಧ್ಯವಿಲ್ವೋ ಅದರ ಬಗ್ಗೆ ನೀನು ಯಾಕೆ ಚಿಂತನೆ ಮಾಡ್ತೀವಿ? ಯಾವುದೋ ಕರ್ಮದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ದೇವೆ, ಅದರ ಫಲ ಈಗ ಬರ್ತದೆ. ಅಥವಾ ಯಾವುದೋ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿರ್ತೇವೆ, ಅದರ ಫಲ ಈಗ ಬರ್ತದೆ. ನಾನು ಏನು ತಪ್ಪು ಮಾಡಿದೆ, ನನಗೆ ಯಾಕೆ ಈ ಶಿಕ್ಷೆ ಅಂತ ಹೇಳಿ ನಾವು ಹೇಳ್ತೇವೆ. ಯಾಕಂದ್ರೆ ನಮಗೆ ಆವತ್ತು ಮಾಡಿದ ಕೆಟ್ಟ ಕೆಲಸ ಆಗಲಿ ಒಳ್ಳೆ ಕೆಲಸ ಆಗಲಿ ಈಗ ನಮಗೆ ಅದು ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಆ ವಿಚಾರವನ್ನು ಬಿಟ್ಟು ಬಿಡು ಅಂತ ಹೇಳಿ ಕೃಷ್ಣ ಹೇಳು. ಕರ್ಮದ ಬಗ್ಗೆ ಯೋಚನೆ ಮಾಡು, ಫಲದ ಬಗ್ಗೆ ಚಿಂತನೆ ಮಾಡಬೇಡ. ಅದು ಬಂದೇ ಬರ್ತದೆ, ಅದರ ಪಾಡಿಗೆ ಕೊಡುವವರು ಕೊಡ್ತಾನೆ ಇರ್ತಾರೆ. ಹೌದು ಸ್ವಾಮೀಜಿ, ಈಗ ನಾವು ನಿಮ್ಮ ಬದುಕಿನಲ್ಲೂ ಕೂಡ ಇಂಥದ್ದೇ ವಿಷಯಗಳನ್ನ ಗಮನಿಸ್ತಾ ಇದ್ದೀವಿ. ನೀವು ನಿರಂತರವಾದ ಚಟುವಟಿಕೆಗಳು, ಅದರಲ್ಲೂ ಕೂಡ ನಾವು ಈ 24ರ ಪರ್ಯಾಯದಲ್ಲಿ ನಾವು ಗಮನಿಸಿದ್ದೇವೆ. ಬಹುಶಃ 1000ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳು, ಈ 1800 ಕಾರ್ಯಕ್ರಮಗಳು ನಡೆದವು. ಬಹುಶಃ 550ಕ್ಕೂ ಹೆಚ್ಚು ನೃತ್ಯ ಕಾರ್ಯಕ್ರಮಗಳು, ನಾಟಕಗಳು, ಅದು ನಿರಂತರವಾದ ಕಾರ್ಯಕ್ರಮ. ದಿವಸಕ್ಕೆ ಒಂದು 10-20 ಕಾರ್ಯಕ್ರಮಗಳನ್ನ ನಡೆಸಿದ್ರಿ. ಅದರ ಜೊತೆಗೆ ನೀವು ದೇಶ ವಿದೇಶ ಪರ್ಯಟನೆಗಳು, ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ಜನರೊಟ್ಟಿಗೂ ಕೂಡ ಮಾತಾಡ್ತೀರಿ. ಈ ಎನರ್ಜಿ ನಿಮ್ಗೆ ಎಲ್ಲಿಂದ ಬರ್ತದೆ ಅಂತ ನೀವು ಪರ್ಯಾಯದ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ. ಕಾರ್ಯಕ್ರಮಗಳು 10-20 ಇದ್ರೂ ಕೂಡ ನಿರಂತರವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಂದು 5 ನಿಮಿಷ ಆದ್ರೂ ಬಂದು ಹೋಗಿ ನೀವು ಗಮನಿಸ್ತಾ ಇದ್ರಿ. ಈ ಎನರ್ಜಿ ನಿಮ್ಗೆ ಹೇಗೆ ಬರ್ತದೆ ಅಂತ? ಅದೇ ಭಗವದ್ಗೀತೆಯ ಒಂದು ಶಕ್ತಿ. ಅದು ಏನೆಂದರೆ, ನಮಗೆ ಯಾವುದೇ ಕೆಲಸ ಮಾಡುವಾಗ ಯಾವುದೇ ಫಲದ ನಿರೀಕ್ಷೆ ಇಲ್ಲ. ನಾವು ಕೆಲಸವನ್ನು ಎಂಜಾಯ್ ಮಾಡ್ತೇವೆ ಹೊರತು ಫಲವನ್ನು ಎಂಜಾಯ್ ಮಾಡೋದಲ್ಲ. ಫಲ ಅದು ಬೋನಸ್. ಅದು ನಮಗೆ ನಿಜವಾದ ಕರ್ಮದ ಫಲ ಅಂದರೆ, ಆ ಕರ್ಮವನ್ನು ಮಾಡುವಾಗ ಆ ತಲ್ಲೀನತೆ, ಆ ಆನಂದ ಏನಿದೆ ಅದೇ ನಿಜವಾದಂತಹ ಫಲ. ಬೇರೆ ಫಲ ಬಂದರೆ ಅದು ಎಕ್ಸ್ಟ್ರಾ ಫಲ. ನಾನು ಅದನ್ನೇ ಹೇಳೋದು, ಓದುವಾಗ ಓದುವುದನ್ನು ಎಂಜಾಯ್ ಮಾಡಿ, ರಿಸಲ್ಟನ್ನು ಎಂಜಾಯ್ ಮಾಡಬೇಡಿ.
ಎಸ್. ಓದುವುದು ಯಾಕೆ? ನಮ್ಮ ಜ್ಞಾನ ತೃಷಿಗೋಸ್ಕರ. ಆ ಓದುವುದನ್ನು ನೀವು ಎಂಜಾಯ್ ಮಾಡ್ತಾ ಇದ್ದರೆ ಆಮೇಲೆ ಪಾಸ್ ಆಗಿ ಡಿಗ್ರಿ ಬಂತು, ಅದು ಬಂತು, ಅದೆಲ್ಲ ನೆಕ್ಸ್ಟ್. ಅದು ನೀವು ಓದುವುದರಲ್ಲಿ ಎಂಜಾಯ್ಮೆಂಟ್ ಇಲ್ಲ ಹೇಳಿದರೆ ಮತ್ತೆ ಡಿಗ್ರಿ ಹೇಗೆ ಬರಲಿಕ್ಕೆ ಸಾಧ್ಯ? ಅಥವಾ ಅದರ ಒಂದು ಫಲ ಬೇರೆ ಏನು ಬರಲಿಕ್ಕೆ ಸಾಧ್ಯ? ನಾವು ಕೆಲಸವನ್ನು ಎಂಜಾಯ್ ಮಾಡಬೇಕು ಹೊರತು ಫಲವನ್ನೇ ಎಂಜಾಯ್ ಮಾಡಬಾರ್ದು. ಅವಾಗ ಫಲ ಏನಾದರೂ ನಾವು ರೆಡಿ ಇರ್ತೇವೆ. ನಮಗೆ ತುಂಬ ಪ್ರಯತ್ನ ಪಟ್ಟು ನಾವು ಕೆಲಸವನ್ನು ಮಾಡ್ತೀವಿ, ಫೇಲಿಯರ್ ಆಯಿತು, ನಾವು ಖುಷಿಯಲ್ಲೇ ಇರ್ತೀವಿ. ಯಾಕೆ ಅಂತೇಳಿ ಹೇಳಿದ್ರೆ ನಾವು ಫಲಕ್ಕೋಸ್ಕರ ಮಾಡಲಿಲ್ಲ. ನಾವು ಮಾಡಿದ್ದು ಕೆಲಸವನ್ನ ಎಂಜಾಯ್ ಮಾಡೋದು. ಅದಕ್ಕೆ ನಾನು ಯಾವಾಗಲೂ ಕೊಡತಕ್ಕ ಒಂದು ದೃಷ್ಟಾಂತ ಏನು ಹೇಳಿದರೆ, ಈಗ ನಮ್ಮ ಹಿರಿಯರು ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ, ತುಂಬ ವಯಸ್ಸಾಗಿರ್ತದೆ. ಡಾಕ್ಟರ್ ಹೇಳ್ತಾರೆ ಆಪ್ರೇಷನ್ ಮಾಡಿದ್ರು 50-50, ಮಾಡದಿದ್ರು 50-50, ನಿಮ್ಮ ನಿರ್ಧಾರ ಅಂತ ಹೇಳ್ತಾರೆ. ಕೆಲವರು ಏನು ಯೋಚನೆ ಮಾಡ್ತಾರೆ, ಆಪ್ರೇಷನ್ ಮಾಡಿದರೂ ಉಪಯೋಗ ಗ್ಯಾರಂಟಿ ಇಲ್ಲ ಹೇಳಿದರೆ ಸುಮ್ಮನೆ ಹಣ ಖರ್ಚು ಮಾಡೋದು ಯಾಕೆ, ಬೇಡ ಅಂತ ಹೇಳ್ಬಿಡ್ತಾರೆ, ಅವರು ತೀರು ಹೋಗ್ತಾರೆ. ಮತ್ತೆ ಕೆಲವರು ಏನು ಆಲೋಚನೆ ಮಾಡ್ತಾರೆ, ಏನೇ ಆಗಲಿ ಅದು ನಮಗೆ ಮತ್ತೆ ಆಪ್ರೇಷನ್ ಮಾಡಿದರೆ ಆಗ್ತಿತ್ತೋ ಏನೋ, ಮೇಲೆ ಬೀಳ್ತಿದ್ರೋ ಏನೋ, ಅದೆಲ್ಲ ಬೇಡ, ಖರ್ಚಾದರೆ ಪರವಾಗಿಲ್ಲ ಮತ್ತೆ ಹೇಳಿ ಆಪ್ರೇಷನ್ ಮಾಡ್ತಾರೆ. ಅಲ್ಲಿಯೂ ಸತ್ತು ಹೋಗ್ತಾರೆ, ಎರಡು ಕಡೆ ಸತ್ತು ಹೋಗ್ತಾರೆ. ಅದರ ನಂತರದ ಪರಿಸ್ಥಿತಿ, ಮೊದಲು ಆಪರೇಷನ್ ಮಾಡದೇ ಇದ್ದವರು ಸತ್ತು ಹೋಗಾದಾಗ ಅವನು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ತಾ ಇದ್ರು, ಒಂದು ವೇಳೆ ಆಪರೇಷನ್ ಮಾಡಿದರೆ ಸ್ವಲ್ಪ ಸಮಯ ಬದುಕ್ತಿದ್ರೋ ಏನೋ ಅಂತ ಹೇಳಿ. ಆದರೆ ಇವನು ಇನ್ನು ಆಪರೇಷನ್ ಮಾಡಿದ ಮೇಲೆ ಸತ್ತು ಹೋದ್ರಲ್ಲ, ಅವನು ನಾನು ಮಾಡೋದನ್ನೆಲ್ಲ ಮಾಡಿದೆ, ಇನ್ನೇನು ಅವನಿಗೆ ಒಂದು ರೀತಿ ತೃಪ್ತಿ ಇರ್ತದೆ. ಎರಡೂ ಕಡೆ ವ್ಯಕ್ತಿ ಸತ್ತು ಹೋಗಿರ್ತಾರೆ, ಆದ್ರೆ ಒಂದು ಕಡೆ ತೃಪ್ತಿ ಇರ್ತದೆ, ಒಂದು ಕಡೆ ಅವನಿಗೆ ಪಶ್ಚಾತ್ತಾಪ. ಇದು ಯಾಕೆ ಅಂತ ಹೇಳಿದ್ರೆ, ಇದು ಫಲವೇ ನಮಗೆ ಆನಂದವನ್ನು, ಇದು ಪ್ರಯತ್ನವೇ ಆನಂದವನ್ನು ಕೊಡೋದು ಹೊರತು ಫಲ ಅಲ್ಲ. ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ, ಹಾಗಾಗಿ ನಾನು ಯಾವುದೂ ಇದಾದರೂ ಕೂಡ ನನ್ನ ಪ್ರಯತ್ನವನ್ನು ನಾವು ಎಂಜಾಯ್ ಮಾಡ್ತಾ ಇರ್ತೇವೆ. ಫಲದ ಬಗ್ಗೆ ಚಿಂತನೆ ಮಾಡಿದ್ರೆ ಆವಾಗ ಯಾವಾಗಲೂ ನಾವು ಉಲ್ಲಸಿತರಾಗಿರ್ತೇವೆ. ಇನ್ನೊಂದು ಪ್ರಯತ್ನ ಮಾಡೋಣ, ಮತ್ತೊಂದು ಪ್ರಯತ್ನ ಮಾಡೋಣ ಅಂತ. ಫಲದ ಬಗ್ಗೆ ಇದು ಮಾಡಿದ್ರೆ ಇದು ಫೇಲಿಯರ್ ಆಯಿತು, ಇನ್ನು ಯಾವುದಕ್ಕೂ ಬೇಡ, ಕೈ ಹಾಕೋದು ಬೇಡ, ಹಾಗೆ ನಮಗೆ ಅನಿಸ್ತದೆ. ಅದೇ ನಾವು ಕಾರ್ಯವನ್ನು, ಪ್ರಯತ್ನವನ್ನೇ ನಾವು ಎಂಜಾಯ್ ಮಾಡ್ತಾ ಹೋದರೆ ಇನ್ನಷ್ಟು ಮಾಡೋಣ, ಅದನ್ನು ಮಿಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ಪರೀಕ್ಷೆಯಲ್ಲಿ ಮಾರ್ಕು ಅಪ್ಪಿತಪ್ಪಿ ನಮಗೆ ಕಡಿಮೆ ಬರ್ಬೋದು, ಆದರೆ ಪರೀಕ್ಷೆಗೆ ನಾವು ಓದುವಾಗ ಆಗತಕ್ಕಂಥ ಸಂತೋಷವನ್ನು ಎಂದೂ ಮಿಸ್ ಮಾಡಲಿಕ್ಕೆ ಸಾಧ್ಯ. ಜ್ಞಾನ, ಅದರಿಂದ ಪಡೆಯುವ ಜ್ಞಾನ ಉಂಟಲ್ಲ, ಅದನ್ನು ಯಾರೂ ಮಿಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನೇ ಗೋಲಾಗಿ ಇಟ್ಟುಕೊಂಡ್ರೆ ಆವಾಗ ನಮಗೆ ಯಾವಾಗಲೂ ಆನಂದ. ನಾವು ಮಾರ್ಕನ್ನು ಗೋಲಾಗಿ ಇಟ್ಟುಕೊಂಡ್ರೆ ಎಷ್ಟೋ ಸಮಯ ನಾವು ಪಶ್ಚಾತ್ತಾಪ ಪಡಬೇಕಾಗಿ. ನಾವು ಓದುವುದನ್ನೇ ಒಂದು ಎಂಜಾಯ್ಮೆಂಟ್ ಅಂತ ಹೇಳಿ ಇಟ್ಕೊಂಡ್ರೆ ಆವಾಗ ಅದರಿಂದ ಮಿಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಉಲ್ಲಾಸಕ್ಕೆ ಕಾರಣ. ನೀವೀಗ ನಿಮಗೆ ಶಕ್ತಿ ತುಂಬುವ ಅಲೌಕಿಕ ಶಕ್ತಿಯ ಬಗ್ಗೆ ಹೇಳಿದ್ರಿ. ದೈಹಿಕವಾಗಿಯೂ ಕೂಡ ಶಕ್ತಿ ತುಂಬುವ ಕೆಲವೊಂದು ಸಂಗತಿಗಳಿರ್ತವೆ. ನಿಮ್ಮ ಆಹಾರ ಪದ್ಧತಿ ಹೇಗಿರ್ತದೆ ಅಂತ ಸ್ವಾಮೀಜಿಗಳದ್ದು ಒಂದು ಕುತೂಹಲ ನಮಗೆ. ಆಹಾರ ಪದ್ಧತಿಗಳು ಹೇಗಿರ್ತವೆ? ನೀವು ನಮ್ಮ ಹಾಗೆ ಚಾ ಕಾಫಿ ಎಲ್ಲ ಕುಡಿತೀರಾ ಹೇಗೆ? ಚಾ ಅಂದ್ರೆ ಏನಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನಮ್ಗೆ ಕಾಫಿದ್ದು ನೆನಪಿಲ್ಲ. ಮನೆಯಲ್ಲಿಯೂ ಕೂಡ ನಮ್ಮಲ್ಲಿ ಕಾಫಿ ಅಂತ ಕೊಡ್ತಾ ಇದ್ರು, ಈ ಕೊತ್ತಂಬರಿ ಕಾಫಿ ಅಂತ ಕೊಡ್ತಾ ಇದ್ರು. ಕೊತ್ತಂಬರಿ ಎದ್ದು ಕಾಫಿ, ಅದು ನಿಜವಾದ ಕಾಫಿ ಅಲ್ಲ, ಅದು ಅಶ್ವತ್ಥಾಮನಿಗೆ ಹಾಲು ಕೊಟ್ಟ ಹಾಗೆ ನಮ್ಮ ಮನೆಯಲ್ಲಿ ಕೊತ್ತಂಬರಿ ಕಾಫಿ ಅಂತ ಮಾಡ್ತಾ ಇದ್ರು. ನಿಜವಾದ ಕಾಫಿ ಬೇರೆ ಹೊರಗಡೆ ಅಂತ. ನಮಗೆ 50 ವರ್ಷದ ಹಿಂದೆ ಕಾಫಿ ಕುಡಿದದ್ದು ಈಗ ಹೇಗಿದೆ ಅಂತ ಅದರ ನೆನಪು ಬರ್ತಾ ಇಲ್ಲ. ಬರೀ ಹಾಲು ಮತ್ತೆ ಸಾತ್ವಿಕ ಆಹಾರ. ಮಧ್ಯಾಹ್ನ ತೀರ್ಥ ತಗೊಳ್ಳುವ ತನಕ ಒಂದು ತೊಟ್ಟು ನೀರು ತಗೊಳ್ಳಿಕ್ಕಿಲ್ಲ. ಅದು ಎಷ್ಟೇ ತಡವಾದರೂ ಕೂಡ ಕೆಲವೊಮ್ಮೆ ಸಾಯಂಕಾಲ 5 ಗಂಟೆನೂ ಆಗ್ತದೆ. ನೀರು ಕುಡಿಬಹುದಾ? ಇಲ್ಲ, ಏನಿಲ್ಲ. ತೀರ್ಥ ತಗೊಳ್ಳುವ ತನಕ ನಾವು ಒಂದು ತೊಟ್ಟು ನೀರನ್ನು ತಗೊಳ್ಳಿಕ್ಕೆ ಇಲ್ಲ. ನಮ್ಮದು ಜಪ ಆಗಿ ಪೂಜೆ ಆಗಿ ದೇವರಿಗೆ ಸಮರ್ಪಣೆ ಆದಮೇಲೆ ಆಮೇಲೆ ತೀರ್ಥ ತಗೊಂಡ ಮೇಲೆ ನೀರು ಏನಾದರೂ ತಗೊಳ್ಬೋದು. ನಮಗೆಲ್ಲ ಡಿಹೈಡ್ರೇಷನ್ ಅತಿ ದೊಡ್ಡ ಸಮಸ್ಯೆಗಳು ಅದು ಇದೆ, ಆದರೂ ಕೂಡ ಅದು ಅಭ್ಯಾಸ ಆಗಿ ಹೋಗಿದೆ. ಅಭ್ಯಾಸದಿಂದ ಅದನ್ನು ಗೆಲ್ಲಬಹುದು. ಹೌದು. ಹಾಗಾಗಿ ಮಧ್ಯಾಹ್ನ ತೀರ್ಥ ತಗೊಳ್ಳುವ ತನಕ ಏನೂ ತಗೊಳ್ಳಿಕ್ಕಿಲ್ಲ. ಆಮೇಲೆ ದೇವರಿಗೆ ಸಮರ್ಪಣೆಯಾದಂತಹ ಸಾತ್ವಿಕ ಆಹಾರ ಮಾತ್ರ. ಸಾಯಂಕಾಲ ಪೂಜೆ ಆದಮೇಲೆ ಫಲಾಹಾರ ಅಂತ ಮಾಡ್ಬೋದು. ಹಾಲು, ಹಣ್ಣು ಅಥವಾ ಫಲಾಹಾರ ಏನಾದರೂ ಮಾಡ್ಬೋದು, 2 ಸಲ. ಮತ್ತೆ ಬೇರೆ ಏನಿಲ್ಲ. ಇನ್ನು ಆರೋಗ್ಯದ ಸಮಸ್ಯೆ ಇದ್ದರೆ ಮಧ್ಯದಲ್ಲಿ ಔಷಧ ಅಥವಾ ಹಾಲು ಏನಾದರೂ ತಗೊಳ್ಬೋದು, ಸ್ವೀಕರಿಸಬಹುದು. ಈಗ ಇನ್ನೊಂದು ನಮ್ಮ ಕುತೂಹಲ,
ಸ್ವಾಮೀಜಿಗಳು ಜಗತ್ತಿನ ಎಲ್ಲ ಸಂಗತಿಗಳಿಗೆ ಪ್ರತಿಕ್ರಿಯೆಯನ್ನು ತಕ್ಷಣಕ್ಕೆ ಕೊಡ್ತಾರೆ. ಈಗ ಇವತ್ತಾದ ಘಟನೆಗೆ ನಾಳೆ ಪ್ರತಿಕ್ರಿಯೆ ಅಲ್ಲ, ಇವತ್ತೇ. ಈ ಘಟನಾವಳಿಗಳನ್ನು ನೀವು ಹೇಗೆ ನಿರಂತರವಾದ ಒಂದು ವಾಚ್ ಇಟ್ಟಿರ್ತೀರಿ, ಟಿ ವಿ ಮೂಲಕ ನೋಡ್ತೀರೋ ಅಥವಾ ಹೇಗೆ ನೀವು ಅದನ್ನು ಗಮನಿಸ್ತೀರಿ? ಪತ್ರಿಕೆಗಳನ್ನು ನೋಡ್ತೀರಿ ಸರಿ, ಬಟ್ ತಕ್ಷಣಕ್ಕೆ ಪ್ರತಿಕ್ರಿಯೆ ನೀವು ಕೊಡ್ತೀರಿ, ಇದು ಹೇಗೆ ಅಂತ. ಮತ್ತೊಂದು, ನೀವು ಕೂಡ ನೀವೀಗ ಇಲ್ಲಿಗೆ ಬರುವಂತಹ ವ್ಯಕ್ತಿಗಳು ಕೇವಲ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟವರು ಮಾತ್ರ ಅಲ್ಲ, ರಾಜಕೀಯದವರು ಬರ್ತಾರೆ, ಸಿನಿಮಾದವರು ಬರ್ತಾರೆ. ಅವರೊಟ್ಟಿಗೆ ಕನ್ವರ್ಸೇಷನ್ ಮಾಡೋದಕ್ಕಾಗಿ ಸಿನಿಮಾವನ್ನು ಕೂಡ ಗಮನಿಸಬೇಕಾದೀತು ನೀವು. ಅಂಥ ಹವ್ಯಾಸಗಳು, ಓದುವ ಹವ್ಯಾಸ ನಿಮ್ಗೆ ತುಂಬಾ ಇದೆ ಅಂತ ನಮ್ಗೆ ಗೊತ್ತು, ಈ ಸಿನಿಮಾ ನೋಡುವ ಹವ್ಯಾಸ ಅಂಥದ್ದು ಏನಾದರೂ ಇದೆಯಾ, ಹೇಗೆ ಅಂತ? ನಾವು ಇಷ್ಟ ತನಕ ಸಿನಿಮಾ 2 ಸಿನಿಮಾ ಮಾತ್ರ ನೋಡಿದ್ದು. ಯಾವುದು? ನಾನು ಸ್ವಾಮಿಗಳಾಗ್ತೇನೆ ಅಂತ ಹೇಳಿದ ತಕ್ಷಣ ನಮ್ಮ ಅಕ್ಕ ಒಂದು ಸಂಪೂರ್ಣ ರಾಮಾಯಣ ಅಂತ ಒಂದು, ಮತ್ತೊಂದು ಇದು ಕೋಟಿ ಚೆನ್ನಯ್ಯ. 2 ಸಿನಿಮಾವನ್ನು ತೋರಿಸಿದ್ರು ಇಲ್ಲಿ ಗೀತಾಂಜಲಿ ಥಿಯೇಟರ್ನಲ್ಲಿ, ಮತ್ತೊಂದು ಅಲಂಕಾರ ಥಿಯೇಟರ್ನಲ್ಲಿ 2 ಸಿನಿಮಾವನ್ನು ನೋಡಿದ್ದೇನಪ್ಪ. ಆಮೇಲೆ ಬೆಳಗಾಂನಲ್ಲಿ ಒಮ್ಮೆ ಕೃಷ್ಣಾವತಾರ ಅಂತ ಹೇಳಿ ಅಲ್ಲಿಯ ಅವರ ಥಿಯೇಟರ್ ಓನರು ಅವರು ಒತ್ತಾಯ ಮಾಡಿದ್ರು, ಅಲ್ಲಿ ಒಂದು ಕೃಷ್ಣಾವತಾರ ಅಂತ ಒಂದು 30 ವರ್ಷದ ಹಿಂದೆ ನೋಡಿದ್ದೇವೆ. ಆಮೇಲೆ ಇತ್ತೀಚೆಗೆ ಎಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಕಾಶ್ಮೀರ ಫೈಲ್ಸು, ಆಮೇಲೆ ಇಂಥದ್ದು ಕೆಲವೆಲ್ಲ ಕಾಂತಾರ ಈ ಸಿನಿಮಾಗಳನ್ನೆಲ್ಲ ಹೋಮ್ ಥಿಯೇಟರಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ಯಾವುದೇ ಪ್ರತಿಕ್ರಿಯೆ ಕೊಡಬೇಕಾದ್ರೆ ನಾವು ಯಾವಾಗಲೂ ಕೂಡ ಸ್ಥಿರ ಮೌಲ್ಯಗಳ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ, ತಾತ್ಕಾಲಿಕ ಮೌಲ್ಯಗಳ ಬಗ್ಗೆ ಯೋಚನೆ ಮಾಡೋದಲ್ಲ. ಆ ಸ್ಥಿರ ಮೌಲ್ಯಗಳ ಬಗ್ಗೆ ನಮಗೆ ಸರಿಯಾದಂತಹ ಸಾರ್ವಕಾಲಿಕ ಮೌಲ್ಯಗಳು ಕಲ್ಪನೆ ಇದ್ರೆ ನಾವು ಯಾವ ಘಟನೆಗೂ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಚಿರಂತನ ಮೌಲ್ಯಗಳು ಅಂತ ಹೇಳಿ ಏನಿದೆ ಅದನ್ನು ನಾವು ಬೇಸಾಗಿ ಇಟ್ಟುಕೊಂಡ್ರೆ ನಮಗೆ ಯಾವುದೇ ಒಂದು ಪ್ರತಿಕ್ರಿಯೆ, ಯಾವುದೇ ಒಂದು ಘಟನೆ ನಡೆದರೂ ಕೂಡ ತಕ್ಷಣ ನಮಗೆ ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಆಗ್ತದೆ. ಖಂಡಿತ. ಈಗ ಜಗತ್ತು ಒಂದು ಯುದ್ಧಗ್ರಸ್ತ ಸ್ಥಿತಿಯಲ್ಲಿ ಇದೆ. ಈಗ ಈ ಯುದ್ಧ ಸ್ಥಿತಿಗೂ ಮಹಾಭಾರತಕ್ಕೂ ಏನಾದರೂ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾವುದು ಧರ್ಮ ಹಾಗಿದ್ರೆ, ಯಾವುದು ಅಧರ್ಮ? ಈಗಿನ ಸಮಕಾಲೀನ ವಿಚಾರಗಳನ್ನು ಗಮನಿಸಿದ್ರೆ, ಅಥವಾ ಇದಕ್ಕೊಂದು ಶಾಂತಿಯ ಮಂತ್ರ ಯಾವುದು? ನೀವು ಶಾಂತಿ ಮಂತ್ರ ಬೋಧನೆ ಮಾಡಿದವರು. ಯುದ್ಧ 2 ಕಾರಣದಿಂದ ಆಗ್ಬೋದು. ಒಂದು ಮೌಲ್ಯಗಳ ರಕ್ಷಣೆಗಾಗಿ, ಒಂದು ಜಗತ್ತಿಗೆ ಸಂದೇಶವನ್ನು ನೀಡುವುದಕ್ಕೋಸ್ಕರ. ಅದು ಮಹಾಭಾರತ ಯುದ್ಧ, ಕೃಷ್ಣನ ನೇತೃತ್ವದಲ್ಲಿ ಆದಂತಹ ಯುದ್ಧ. ಧರ್ಮ ಸಂಸ್ಥಾಪನಾರ್ಥಕ್ಕೋಸ್ಕರ ಜಗತ್ತಿಗೆ ನಾವು ಆದರ್ಶವನ್ನು ತೋರಿಸಬೇಕು. ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದಾಗ್ತದೆ, ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗ್ತದೆ. ಈ ಒಂದು ಸಂದೇಶವನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಬೇಕು ಅಂತ ಹೇಳಿ ಕೃಷ್ಣ ಮಾಡಿಸಿದಂತಹ ಯುದ್ಧ ಮಹಾಭಾರತ ಯುದ್ಧ. 2ನೇ ಯುದ್ಧ ಅಹಂಕಾರದಿಂದ ಆಗತಕ್ಕಂಥ ಯುದ್ಧ. ಎಲ್ಲಾ ಯುದ್ಧಗಳ ಹಿಂದೆ ಒಂದೇ ಕಾರಣ ಇರುವುದು, ಈಗೋ. ನಾನೇ ಶ್ರೇಷ್ಠ ಅಂತ. ಈ ಈಗೋ ಕೃಷ್ಣಗೆ ಇಡೀ ಗೀತೆಯಲ್ಲಿ ಹೇಳುವುದೇನೆಂದ್ರೆ ಈಗೋವನ್ನು ಬಿಟ್ಟು ಬಿಡು. ಯುದ್ಧ ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಸಂಧಾನ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳುವ ಮಾತು ಅದೇ, ಅಹಂಕಾರ. ಈ ಅಹಂಕಾರದಿಂದ ಯುದ್ಧ, ಅದು ಮನೆಯಲ್ಲಿ ಆಗಿರಬಹುದು ಅಥವಾ ದೇಶಗಳಿಗೆ ಆಗಿರಬಹುದು. ಎಲ್ಲಾ ಯುದ್ಧಗಳ ಹಿಂದೆ ಇರತಕ್ಕಂಥ ಒಂದೇ ಒಂದು ಕಾರಣ ಅಹಂಕಾರ. ನಾನು ಶ್ರೇಷ್ಠ ಅಂತ, ನಾನು ನಿನಕ್ಕಿಂತ ಶ್ರೇಷ್ಠ. ಮಾತ್ಸರ್ಯ, ನನ್ಕಿಂತ ಅವನು ಮುಂದೆ ಹೋಗ್ತಾ ಇದ್ದಾನೆ, ಬಿಡಬಾರದು ಅಂತ. ಮಾತ್ಸರ್ಯ ಶಬ್ದದ ಅರ್ಥವೇ ಅದು. ಮತ್ತಃ ಸರತಿ ಅಂತ ಹೇಳಿ, ನನ್ಕಿಂತ ಅವನು ಮುಂದೆ ಹೋಗ್ತಾ ಇದ್ದಾನೆ, ಅದನ್ನು ನಾನು ಬಿಡಬಾರದು ಅಂತ. ಮತ್ತೊಂದು ನಾನೇ ಶ್ರೇಷ್ಠ ಅಂತ ಹೇಳಿ. ಈ 2 ಕಾರಣಕ್ಕೋಸ್ಕರ ಯುದ್ಧ ಆಗೋದು. ಅದು ಯಾವ ರೀತಿಯ ಯುದ್ಧ ಆದ್ರೂ ಕೂಡ ಕಾರಣ ಇದು ಒಂದೇ, ಧರ್ಮ ಅಧರ್ಮ ಅನ್ನುವಂಥದ್ದೆಲ್ಲ. ಒಂದು ಧರ್ಮ ರಕ್ಷಣೆಗೋಸ್ಕರ ಅದು ಕೃಷ್ಣ ಮಾಡಿದಂತಹ ಯುದ್ಧ, ಮತ್ತೊಂದು ಈಗೋದಿಂದ ಆಗತಕ್ಕಂಥ ಯುದ್ಧ. ಕೃಷ್ಣ ಅದನ್ನೇ ಹೇಳುದು, ಈಗೋವನ್ನು ಬಿಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿದರೆ ಆವಾಗ ಯಾವುದೇ ರೀತಿಯ ಒಂದು ಮಾನಸಿಕ ಕ್ಷೋಭೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮಗೆ ಗೊತ್ತಿಲ್ಲದ ಹಾಗೇನೆ ಈಗೋವನ್ನು ಡೆವಲಪ್ ಮಾಡಿರ್ತೇವೆ, ಅದೇ ನಮ್ಮನ್ನು ಬಾದರ್ ಮಾಡ್ತೇವೆ, ಅದೇ ನಮ್ಮನ್ನು ಡಿಸ್ಟರ್ಬ್ ಮಾಡೋದು. ಅದಕ್ಕೋಸ್ಕರ ಮೊದಲೇ ನಾವು ನಮ್ಮ ಈಗೋವನ್ನು ನಾವು ಅದನ್ನು ಕರ್ಬ್ ಮಾಡ್ತಾ ಬಂದರೆ, ಅದನ್ನು ಟೇಮ್ ಮಾಡ್ತಾ ಬಂದರೆ ಆವಾಗ ನಮಗೆ ಅದು ಬಾದರ್ ಮಾಡೋದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ. ಇದಕ್ಕೆ ಶಾಂತಿ ಹೇಗೆ? ಇದಕ್ಕೆ ಒಂದು ಪರಿಸಮಾಪ್ತಿ ಅಂತ ಇಲ್ವಾ, ಅಥವಾ ಶಾಂತಿ ತಾತ್ಕಾಲಿಕ ಇದೆ? ಭಗವಂತನ ಮಹಿಮೆಯನ್ನು ನಾವು ತಿಳ್ಕೊಂಡಾಗ ನಾವು ಚಿಕ್ಕವರು ಅಂತ ಅನಿಸ್ತದೆ. ನಾವು ದೊಡ್ಡವರು ಅಂತ ಅನಿಸೋದು ಯಾಕೆ ಅಂತ ಹೇಳಿದರೆ, ನಾವು ಬೇರೆಯವರನ್ನು ಬೇರೆ ದೊಡ್ಡದನ್ನು ನೋಡದೇ ಇದ್ದರಿಂದ ನಾವೇ ದೊಡ್ಡವರು ಅಂತ.
ಹೌದು. ನಾವು ಚಿಕ್ಕವರು ಅಂತ ಅನಿಸ್ಬೇಕಾದ್ರೆ ದೊಡ್ಡದನ್ನು ನೋಡ್ಬೇಕು. ಯಾರೋ ಒಬ್ರು ಹೇಳಿದ್, ನಾನು ಅಮೇರಿಕಕ್ಕೆ ಹೋಗಿ ಬಂದ್ಮೇಲೆ ಒಂದು ಉದ್ಗಾರ ಕೊಟ್ಟರು, ಏನಂದ್ರೆ ಹೊತ್ತಿಗೆ ಸ್ವಾಮಿ ಅಮೇರಿಕಕ್ಕೆ ಹೋಗಿದ್ದಾರೆ, ಬಹಳ ದೊಡ್ಡ ವಿಚಾರನ, ಅಮೇರಿಕೆಯನ್ನು ಉಡುಪಿಕ್ಕೆಂದು ದುಡ್ದ ಅಂತೇಳಿ ಹೇಳಿದ್ರು. ಅಂದ್ರೆ ಅವರ ದೃಷ್ಟಿಯಲ್ಲಿ ಅಮೇರಿಕ ಎಂಬುದು ಒಂದು ಚಿಕ್ಕ ದ್ವೀಪ, ಈ ಸೈಂಟ್ ಮೇರಿಸ್ ಇಲ್ಲಿ ಗಂಟಲ್ಲ ಅದೇ ತರಹ ಅಂತೇಳಿ, ಅದೊಂದು ದೊಡ್ಡ ವಿಚಾರ ಏನು ಅಂತ. ಅಂದ್ರೆ ಅವರಿಗೆ ದೊಡ್ಡದನ್ನು ನೋಡ್ಲಿಲ್ಲ, ನೋಡದೆ ಹೋದದ್ದರಿಂದ ನಾವು ಉಡುಪಿಯೇ ದೊಡ್ಡದು ಅಂತೇಳಿ. ಹೌದು. ಅದಕ್ಕೆ ಕೃಷ್ಣ ಹೇಳೋದಂದ್ರೆ ಭಗವಂತನನ್ನು ನೋಡು, ಅವನ ಮಹಿಮೆಯನ್ನು ನೋಡು, ಅವನ ಎದುರಿನಲ್ಲಿ ನಾವು ಏನೂ ಅಲ್ಲ, ಒಂದು ಬಿಂದುವೂ ಅಲ್ಲ. ಹಾಗಿರುವಾಗ ಅಹಂಕಾರ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಅಹಂಕಾರ ಬರೋದು ಯಾವಾಗ ಅಂದ್ರೆ ನಾವು ದೊಡ್ಡದನ್ನು ನೋಡದೇ ಇರುವಾಗ. ಆದ್ರಿಂದಲೇ ಉದ್ದಾಲಕ ಅವನು ಕೂಡ ಹೇಳಿದ್ದೇನು ಶ್ವೇತಕೇತುವಿಗೆ, ನೀನೇನು ದೊಡ್ಡವದ್ದು, ಭಗವಂತ ನಿನಕ್ಕಿಂತ ಎಷ್ಟೋ ದೊಡ್ಡವನಿದ್ದಾನೆ. ಅವನು ಓದು ಮುಗಿಸಿ ಬರುವಾಗ ನಾನು ಮಹಾ ದೊಡ್ಡ ಒಂದು ವಿದ್ವಾನ್ ಅಂತ ತಿಳ್ಕೊಂಡಿದ್ದ. ಅದಕ್ಕೆ ಉದ್ದಾಲಕ ಏನು ಮಾಡಿದ, ಅವನ ಅಹಂಕಾರವನ್ನು ತೆಗೆಯೋದಕ್ಕೋಸ್ಕರ ಭಗವಂತನನ್ನು ತೋರಿಸಿಕೊಟ್ಟ. ಆದ್ದರಿಂದ ಅಹಂಕಾರವನ್ನು ನಾವು ಕಂಟ್ರೋಲ್ ಮಾಡೋದೇ ನಮ್ಮ ಎಲ್ಲ ಒಂದು ಉನ್ನತಿಗೆ ಮುಖ್ಯ ಕಾರಣ. ಎಸ್. ಈಗ ಜಾಗತಿಕ ಶಾಂತಿಗೆ, ನೀವೀಗ ಶಾಂತಿಯ ಒಬ್ಬ ನೇತಾರನಾಗಿ, ಸಾರಥಿಯಾಗಿ, ಜಾಗತಿಕ ಶಾಂತಿಗೆ ನೀವು ಹೇಳಬಹುದಾದ ಒಂದು ಸಣ್ಣ ಸೂತ್ರ ಯಾವುದು? ಈಗೋ ಬಿಡಬೇಕು ಅನ್ನುವಂಥದ್ದು. ಅದೇ ಜಾಗತಿಕ ಶಾಂತಿಗೆ ಯಾವಾಗಲೂ ಈಗಿನ ಸಮಕಾಲೀನ ಸ್ಥಿತಿಯನ್ನು ಗಮನದಲ್ಲಿ ಈಗ ನಮ್ಮ ಸಂಸ್ಥೆ ತುಂಬಾ ಕೆಲಸ ಮಾಡ್ತಾ ಇದೆ. ಈಗಿನ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ತುಂಬಾ ಕೆಲಸ ಮಾಡ್ತಾ ಇದೆ. ಆದರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಕೊಡುವುದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಮನಿ ಪವರ್ ಇಲ್ಲ, ನಮ್ಮ ಹತ್ರ ಯಾವುದೇ ಇದಿಲ್ಲ, ಬರೇ ಉಪದೇಶಗಳು ಮಾತ್ರ. ಕೇವಲ ಉಪದೇಶ ಅದು ಅಹಂಕಾರಿಗಳಿಗೆ ನಾಟುವುದಿಲ್ಲ. ಯಾಕೆಂತೇಳಿ ಹೇಳಿದ್ರೆ ಅಹಂಕಾರ ಬಂದ ತಕ್ಷಣ ಅದರ ಮೊದಲ ಸೈನ್ ಏನು ಹೇಳಿದ್ರೆ ಕಿವಿ ಬಂದಾಗುದು. ಯಾರು ಹೇಳಿದ್ರು ಅಹಂಕಾರದ ಮೊದಲ ಸ್ಟೆಪ್ ಏನಂದ್ರೆ ಯಾರು ಹೇಳಿದ್ದನ್ನು ಕೇಳಬಾರ್ದು. ಹಾಗಾಗಿ ನಾವು ಹೇಳಿದರೆ ಏನು ಉಪಯೋಗ ಇಲ್ಲ, ಕೇವಲ ಅದು ಕೋಲಿನಿಂದ ಮಾತ್ರ ಮಾತಾಡ್ಬೋದು, ಅದು ನಮ್ಮಿಂದ ಆಗೋದಿಲ್ಲ. ಇವತ್ತಿನ ಅಂದರೆ ಯಾವ ಉಪದೇಶವನ್ನು ಕೇಳಲಿಕ್ಕೂ ಯಾರೂ ಸಿದ್ಧರಿಲ್ಲ. ಬಲದಿಂದ ಮಾತ್ರ, ಬಲ ಪ್ರಯೋಗ ಮಾಡಿದರೆ ಮಾತ್ರ ಅವರಿಗೆ ಅರ್ಥವಾಗತಕ್ಕಂಥ ಭಾಷೆ. ಹಾಗಾಗಿ ನಮ್ಮೆಲ್ಲ ಪ್ರಯತ್ನಗಳು ಅದು ವ್ಯರ್ಥವಾಗ್ತಾ ಇದೆ. ಅಹಂಕಾರ ಇದ್ದವರಿಗೆ ನೀವು ಎಷ್ಟು ಉಪದೇಶ ಮಾಡಿದರೂ ಕೂಡ ಡೋಂಟ್ ಕೇರ್ ಮಾಡ್ತಾರೆ. ಅವರಿಗೆ ಇನ್ನೊಂದು ಬಲ ಪೆಟ್ಟು ಬಿದ್ದರೆ ಮಾತ್ರ ಅವರು ನೆಟ್ಟಗಾಗ್ತಾರೆ. ಹಾಗೆ ಅದು ಅಸ್ತ್ರ ನಮ್ಮ ಹತ್ರ ಇಲ್ಲ. ಹಾಗಾಗಿ ಹಿಂದಿನವರು ಏನು ಮಾಡ್ತಾ ಇದ್ರು ಅಂದರೆ ಅದಕ್ಕೋಸ್ಕರ ಹಿರಿಯರನ್ನು ಯಾವಾಗಲೂ ಕೂಡ ದೊಡ್ಡ ಸ್ಥಾನದಲ್ಲಿ ಇಡ್ತಾ ಇದ್ರು. ಯಾಕೆಂದರೆ ಅವರನ್ನು ದೊಡ್ಡವರು ಅಂತ ಹೇಳಿದರೆ ಅವರು ಹೇಳಿದ್ದನ್ನು ನಾವು ಕೇಳಬೇಕು ಅಂತ ಹೇಳಿ ಒಂದು ಸರಿಯಾದ ದಾರಿಯಲ್ಲಿ ಬರಲಿಕ್ಕೆ ಅವಕಾಶ ಇತ್ತು. ಈಗ ಹಿರಿಯರ ಮೇಲೆ ಗೌರವ, ಗುರುಗಳ ಮೇಲೆ ಗೌರವ ಅದನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ. ಅದು ಬೇಡ, ಅದು ಅವರೇನು ಅಂತ ಹೇಳಿ. ಹಾಗಾಗಿ ಯಾರು ಹೇಳುವವರಿಲ್ಲ, ಯಾರು ಹೇಳುವುದನ್ನು ಕೇಳುವವರಿಲ್ಲ. ಅಂತಹ ಪರಿಸ್ಥಿತಿ ಬಂದಿದೆ. ಸ್ವಾಮೀಜಿ, ಈಗ ನಾವು ಜಾಗತಿಕ ಯುದ್ಧದಿಂದ ನಮ್ಮ ನಡುವಿನ ಯುದ್ಧಕ್ಕೆ ಬಂದರೆ, ಈಗ ಒಂದು ಮನೆ ಅಂತ ಇಟ್ಕೊಂಡ್ರು ಕೂಡ ಗಂಡ ಹೆಂಡತಿ ಮಧ್ಯೆ ಹೆಂಡತಿ ಗಂಡನ ಮಾತು ಕೇಳೋದಿಲ್ಲ, ಗಂಡ ಹೆಂಡತಿಯ ಮಾತು ಕೇಳೋದಿಲ್ಲ ಅನ್ನುವಂತಹ ಒಂದು ಸಾಂಸಾರಿಕವಾದಂತಹ ಸಂದರ್ಭದಲ್ಲಿ ಈ ಭಗವದ್ಗೀತೆ ಉಪದೇಶಗಳು ಹೇಗೆ ವರ್ಕ್ ಆಗಬಹುದು ಅಂತ? ಅದೇ ಮಾತು ಕೇಳದೆ ಇರೋದು ಯಾವಾಗ ಅಂತ ಹೇಳಿದ್ರೆ, ನಾವು ಮದುವೆ ಆಗುವ ದಿವಸನೇ ನಾವು ಹೇಳಬೇಕು ಪ್ರತಿಯೊಬ್ಬರಿಗೂ ಕೂಡ ನನ್ನ ಸ್ಥಾನ ಏನು, ನಾನು ನಂಬರ್ 1 ನಂಬರ್ 2 ನಂಬರ್ 3 ಅದನ್ನು ಹೇಳಿರ್ಬೇಕು. ಅದನ್ನು ಹೇಳದೆ ಇಬ್ಬರು ನಂಬರ್ 1 ಅಂತ ಹೇಳಿದ್ರೆ ಜಗಳ ಆಗೋದು ಗ್ಯಾರಂಟಿ. ಆದ್ರೆ ಪ್ರತಿಯೊಬ್ಬರು ನನ್ನ ಸ್ಥಾನ ಎಂಥದ್ದು ಎಂಬುದನ್ನು ತಾನು ತಿಳ್ಕೊಂಡು, ಮಕ್ಕಳದ ನಂಬರ್ ಎಷ್ಟು, ಹೆಂಡತಿಯ ನಂಬರ್ ಎಷ್ಟು, ಗಂಡನ ನಂಬರ್ ಎಷ್ಟು, ಅದು ಮೊದಲು ಡಿಸೈಡ್ ಆಗ್ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳುವ ಒಂದು ದೃಷ್ಟಾಂತ ಏನು ಹೇಳಿದ್ರೆ, ಯಾವುದೇ ಒಂದು ಕಂಪನಿ ಅದು ವರ್ಕ್ ಆಗಬೇಕಾದ್ರೆ ಅಲ್ಲಿ ಪಾರ್ಟ್ನರ್ಶಿಪ್ ಹೇಗಿರ್ಬೇಕಂದ್ರೆ ಒಂದು 51-49 ಇರಬೇಕು. 50-50 ಹಾಕೋಣ ಅಂತ ಹೇಳಿದ್ರೆ ಆವಾಗ ಆ ಕಂಪನಿ ವರ್ಕೇ ಆಗೋದಿಲ್ಲ. ಯಾರಾದರೂ ಒಬ್ರು 49 ಹಾಕಬೇಕು, ಯಾರಾದರೂ ಒಬ್ಬರು 51 ಹಾಕಬೇಕು. ಆದ್ರಿಂದ ಗಂಡ ಹೆಣ್ಣದ್ರು ಅವರೇ ನಿಶ್ಚಯ ಮಾಡಬೇಕು, ನಾನು 49-51 ಅಂತ ಹೇಳಿ ಅದನ್ನು ನಿಶ್ಚಯ ಮಾಡಿಕೊಂಡರೆ ಆವಾಗ ಯಾವುದೇ ಗೊಂದಲ ಇಲ್ಲ. ನಾವಿಬ್ಬರೂ ಕೂಡ ಒಂದೇ ಲೆಕ್ಕ, ನಾನೇನು ಕಡಿಮೆ, ನಿಮ್ಮಷ್ಟೇ ನಾನು, ನಿಮ್ಮಷ್ಟಕ್ಕೆ ನಾನು ಅಂತೇಳಿ ಬಂದರೆ ಅಲ್ಲಿ ಜಗಳ ಗ್ಯಾರಂಟಿ. ಅದಕ್ಕೋಸ್ಕರ ಮೊದಲು ನಿಶ್ಚಯ ಮಾಡೋದು ಯಾರು ನಂಬರ್ 1 ಯಾರು ನಂಬರ್ 2, 49 ಯಾರು,
51 ಯಾರು ಅಂತ ಮೊದಲು ಅಥವಾ 30-70 40-60 ಏನಾದರೂ ಒಂದು ಮಕ್ಕಳಿಗೆ ಎಷ್ಟು? ಅವರು ಮೊದಲೇ ನಿಶ್ಚಯ ಮಾಡಿಕೊಂಡು ನಂದು 40 ನಂದು 60 ಹೀಗೆ ಅವರು ಇದ್ರೆ ಆವಾಗ ಜಗಳಕ್ಕೆ ಅವಕಾಶ ಇಲ್ಲ. ಹೌದು. ಈ 50-50 ಅಂತೇಳಿ ಯಾವಾಗ ಆ ಭಾವನೆ ಬರ್ತದೆ, ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಇಬ್ಬರಿಗೂ ಒಂದೇ ರೀತಿ ಸಂಬಳ ಉಂಟು ಹೇಳಿದ್ರೆ ಅಲ್ಲಿ ಜಗಳ ಆಗ್ತದೆ. ನಾನೇನು ಕಡಿಮೆ, ನಿಮ್ಮಷ್ಟೇ ನನಗೂ ಬರ್ತಾ ಇದೆ, ನನ್ಗೇನು ಕಡಿಮೆ, ಅಲ್ಲಿಂದ ಶುರು ಆಗೋದು. ಕೆಲಸ ಇಲ್ಲದೆ ಇದ್ದಾಗ ಇಬ್ರು ಅರ್ನಿಂಗ್ ಮಾಡದೇ ಇದ್ರೆ ಜಗಳ ಇಲ್ಲ. ಇಬ್ರು ಒಂದೇ ರೀತಿ ಅರ್ನಿಂಗ್ ಮಾಡಿದ್ರೆ ನಾನು ಯಾಕೆ ಹಾಕಬೇಕು, ನೀವು ಹಾಕಿ, ನಂದು ಯಾಕೆ, ನನ್ನ ಯಾಕೆ ಅಕೌಂಟ್ ನಿಮ್ಗೆ ಕೊಡಬೇಕು, ನಿಮ್ಮ ಅಕೌಂಟ್ ಕೊಡಿ, ಇದೆಲ್ಲ ಬರೋದು ಆವಾಗ 50-50 ಎಲ್ಲ ಇದ್ದಾಗ. ಅದಕ್ಕೋಸ್ಕರ ಮೊದಲೇ ನಿಶ್ಚಯ ಮಾಡಿಕೊಳ್ಬೇಕು ನಮ್ದು ಎಷ್ಟು ಅಂತ. ಕರೆಕ್ಟ್. ಈಗ ಇನ್ನೊಂದು ಅತ್ಯಂತ ಮುಖ್ಯ ಪ್ರಶ್ನೆ, ಈಗ ಗಂಡ ಹೆಂಡತಿಯ ಜಗಳ ಒಂದು ಕಡೆ ಆದ್ರೂ ಇನ್ನೊಂದು ಮಕ್ಕಳ ಮೇಲಿನ ನಿಯಂತ್ರಣ. ಈಗ ಸಣ್ಣ ವಯಸ್ಸಲ್ಲಿ ಮಕ್ಕಳು ಮಾತು ಕೇಳುವುದಿಲ್ಲ ಅಂತ ಹೇಳ್ತಾರೆ, ಆದ್ರೆ ಕೊನೆಯ ಒಂದು ಹಂತ ಬಂದಾಗ ಮಕ್ಕಳು ಮಾತಾಡಿಸುವುದೂ ಇಲ್ಲ ಅನ್ನುವಂಥ ಒಂದು ಕಾಲಘಟ್ಟ ಕೂಡ ತುಂಬ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೇವೆ, ಸಾಮಾಜಿಕವಾಗಿ ಇದೆ. ಈ ಒಂದು ಬದಲಾವಣೆಯನ್ನು ತಡಿಲಿಕ್ಕೆ ನಾವು ಏನು ಮಾಡಬಹುದು ಬಾಲ್ಯದಲ್ಲಿ? ಅದೇ ನಮ್ಮ ಶಿಕ್ಷಣ ಪದ್ಧತಿಯ ಒಂದು ದೊಡ್ಡ ಒಂದು ನ್ಯೂನತೆ ಅದು. ನಾವು ಹಿರಿಯರ ಮೇಲೆ ಗೌರವವನ್ನು ಬೆಳೆಸದೇ ಹೋದರೆ ಇದೇ ರೀತಿ ಪರಿಸ್ಥಿತಿ ಬರ್ತದೆ. ನಾವು ಈಗ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ಒಂದು ಮಗ ಒಂದು ಮಗಳು ಈ ರೀತಿಯಾಗಿ ಬಂದದ್ರಿಂದ ಈ ತಂದೆ ತಾಯಿಗಳೇ ಮಕ್ಕಳನ್ನು ಏರಿಸಿ ಬಿಡ್ತಾರೆ. ಈಗ ನಾವು ಮಕ್ಕಳ ಬಗ್ಗೆ ಇಷ್ಟು ಪ್ರೀತಿ ತೋರಿಸ್ತೇವಲ್ಲ, ಅವರ ಮನಸ್ಸಿನಲ್ಲಿ ಏನು ಮೂಡ್ತದೆ ಎಂಬುದು ನಾವು ಯೋಚನೆ ಮಾಡೋದಿಲ್ಲ. ನಾವು ತುಂಬ ಪ್ಯಾಂಪರ್ ಮಾಡ್ತಾ ನೀನೇ ಸರ್ವಸ್ವ, ನಿನಗೋಸ್ಕರ ಎಲ್ಲ, ನಿನ್ ಬಿಟ್ಟು ನನಗೆ ಬೇರೆ ಯಾವುದೂ ಇಲ್ಲ ಅಂತೇಳಿ ಮಕ್ಕಳ ಹತ್ರ ಹೇಳಿದ್ರೆ ಮಕ್ಕಳು ಏನು ತಿಳ್ಕೊಳ್ತಾರೆ ಅಂದರೆ ಇವನಿಗೆ ನಾನು ಬಿಟ್ಟು ಬೇರೆ ಗತಿ ಇಲ್ಲ, ಇವೊಂದೊಂದು ಕಿರಿಕಿರಿ, ಇವೊಂದೊಂದು ಯಾವಾಗಲೂ ಕಿರಿಕಿರಿ ಅಂತೇಳಿ ಹಾಗೆ ತಿಳ್ಕೊಳ್ತಾರೆ. ಅದೇ ನಾವು ಅವರ ಹತ್ರ ಪ್ರೀತಿಯನ್ನು ವ್ಯಕ್ತಪಡಿಸದೆ ಹೋದರೆ ನಾವು ತಂದೆ ತಾಯಿಗಳನ್ನು ಹೇಗೆ ಸಂತೋಷ ಪಡಿಸೋದು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ವಾಲಂಟ್ರಿಯಾಗಿ ನಾವು ಒನ್ವೆಯಲ್ಲಿ ಮಕ್ಕಳು ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ ಮೊದಲೇ ಹೋಗಿ ನೀನೇ ಸರ್ವಸ್ವ, ನೀನೇ, ನಾವು ಕಷ್ಟಪಟ್ಟದ್ದು ಸಾಕು, ನೀನು ಕಷ್ಟಪಡೋದು ಬೇಡ, ನೀನು ಸುಖವಾಗಿರು, ಬೆಳಿಗ್ಗೆ 7 ಗಂಟೆ 8 ಗಂಟೆ ಆದರೂ ಕೂಡ ಮಕ್ಕಳು ಮಲಗ್ತಾ ಇದ್ರೆ ಹಾಯಾಗಿ ಮಲಗಲಿ, ನಾವು ಚಿಕ್ಕದಿರುವಾಗ ಕಷ್ಟಪಟ್ಟದ್ದು ಸಾಕು, ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಹೇಳಿ ಆವಾಗ ಮಕ್ಕಳಿಗೆ ಏನು ಭಾವನೆ ಬರ್ತದೆ ಅಂದರೆ ಇವರಲ್ಲಿ ಏನೋ ವೀಕ್ನೆಸ್ ಇದೆ, ಅದರಲ್ಲಿ ನನ್ನನ್ನು ನೋಡಿ ಅವರು ಏನೋ ಒಂದು ನ್ಯೂನತೆ ಇದೆ, ನನ್ನಲ್ಲಿ ಅವರು ಅದನ್ನು ಕಾಣ್ತಾ ಇದ್ದಾರೆ, ಹಾಗೆ ನಾನೇ ಅವರಕ್ಕಿಂತ ಶ್ರೇಷ್ಠ ಅನ್ನೋ ಒಂದು ಭಾವನೆಯನ್ನು ನಾವೇ ಡೆವಲಪ್ ಮಾಡ್ತೇವೆ. ಯಾವಾಗ ನಾನು ಅವರಕ್ಕಿಂತ ಶ್ರೇಷ್ಠ ಅಂತ ಭಾವನೆ ಬರ್ತದೆ, ಸಹಜವಾಗಿ ತಿರಸ್ಕಾರಗಳಿಂದ ಬಂದೇ ಬರ್ತದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಹೇಳೋದಂದ್ರೆ ಮಕ್ಕಳಿಗೆ ನಾವು 2 ವಿಚಾರಗಳನ್ನು ನಾವು ಕಡ್ಡಾಯವಾಗಿ ಮಾಡಬೇಕು. ಒಂದು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು. ಪ್ರತಿನಿತ್ಯ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಳ್ಬೇಕು. ಬೇಕಾದ್ರೆ ತಂದೆನೇ ಬಂದು ನನಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರಲ್ಲಿ ತಪ್ಪಿಲ್ಲ. ತಾಯಿಯೇ ಬಂದು ನನಗೆ ನಮಸ್ಕಾರ ಮಾಡು, ಶಾಲೆಗೆ ಹೋಗುವಾಗ ನನಗೆ ನಮಸ್ಕಾರ ಮಾಡಿ ಹೋಗು, ಬರುವಾಗ ನಮಸ್ಕಾರ ಮಾಡು, ಅಥವಾ ತಾಯಿ ಹೇಳ್ಬೇಕು ತಂದೆ ಹೋಗಿ ನಮಸ್ಕಾರ ಮಾಡು, ತಂದೆ ಹೇಳ್ಬೇಕು ತಾಯಿಗೆ ನಮಸ್ಕಾರ ಮಾಡಿದ್ಯಾ. ಮತ್ತೊಂದು, ಮಕ್ಕಳ ಜೊತೆಗೆ ಊಟ ಮಾಡಬೇಕು ಜೊತೆ. ಇವತ್ತು ಮನೆಗಳಲ್ಲಿ ಪ್ರತ್ಯೇಕ ಊಟ ಮಾಡೋದು. ಅವ ಬಂದ ಊಟ ಮಾಡಿದ ಹೋದ, ಇವ ಬಂದ ಊಟ ಮಾಡಿದ ಹೋದ. ಆವಾಗ ಯಾವ ಭಾವನೆಯೂ ಬೆಳೆಯುವುದಿಲ್ಲ. ಎಲ್ಲರೂ ಕೂಡಿ ಒಂದು ಊಟವನ್ನು ಮಾಡಿದರೆ ಆವಾಗ ಒಂದು ಬಾಂಧವ್ಯ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇದು 2 ಕಡ್ಡಾಯವಾಗಿ ಮಾಡಬೇಕು. ಇದು 2 ಕೂಡ ಈಗ ಬಿಟ್ಟು ಹೋಗಿದೆ. ಮಕ್ಕಳು ಗೌರವ ಕೊಡುವುದೇ ಬಿಟ್ಟು ಹೋಗ್ತದೆ. ಅದರ ಜೊತೆಗೆ ಮನೆಗೆ ಯಾರಾದರೂ ಬಂದರೆ ಮೊದಲು ಹೋಗಿ ಅವ್ರು ನಮಸ್ಕಾರ ಮಾಡು. ಅವನು ದೊಡ್ಡವನೋ ಚಿಕ್ಕವನೋ ಎಂಬುದನ್ನು ನಾವು ನೋಡಬಾರದು. ಮೊದಲು ಅವನಿಗೆ ಅತಿಥಿ ಬಂದವನು ಅವನು ಏನಿದ್ರು ಕೂಡ ನಮ್ಮ ಮನೆಯಲ್ಲಿ ಅವನಿಗೆ ಸಂತೋಷಪಡಿಸಿ ಕಳಿಸಬೇಕು. ಗುರುಗಳು ಹಿರಿಯರು ಬಂದರೆ ಅವರಿಗೆ ನಮಸ್ಕಾರ ಮಾಡು. ಗೌರವ ಕೊಡುವುದನ್ನು ನಾವು ಎಷ್ಟೆಷ್ಟು ಕಲಿಸ್ತೇವೆ ಅಷ್ಟಷ್ಟು ಮಕ್ಕಳು ಒಳ್ಳೆಯದಾಗ್ತದೆ. ಅದೇ ರೀತಿ ಮಕ್ಕಳ ಹತ್ರ ನಾವು ಅದನ್ನು ಮಾಡಿಸಬೇಕು. ಎಷ್ಟೋ ಮನೆಗಳಲ್ಲಿ ನಾವು ಹೋದಾಗ ಪಾದ ಪೂಜೆ ಎಲ್ಲ ಮಕ್ಕಳ ಹತ್ರ ಮಾಡಿಸ್ತಾರೆ. ಆ ಮಕ್ಕಳಿಗೆ ಆವಾಗ ಪರಿಣಾಮ ಆಗ್ತದೆ. ಇಲ್ಲ ಅಂದ್ರೆ ನಮಗೆ ಸಂಬಂಧಪಟ್ಟದ್ದಲ್ಲ, ದೇವರ ಪೂಜೆ ಇದೆಲ್ಲ ಮಕ್ಕಳ ಹತ್ರ ಮಾಡಿಸ್ಬೇಕು. ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಸೇವೆ ಕೊಡುವಾಗ ಮಕ್ಕಳ ಕೈಯಲ್ಲಿ ಸೇವೆ ಕೊಡಿಸಬೇಕು. ಏನಾದರೂ ಒಳ್ಳೆ ಕೆಲಸವನ್ನು ಮಾಡುವಾಗ ಅವರ ಕೈಯಲ್ಲಿ ಮಾಡಿಸಬೇಕು. ಆವಾಗ ಇದೆಲ್ಲ ಹಿಂದಿನ ಕಾಲದಲ್ಲಿ ಅದೆಲ್ಲ ಇತ್ತು, ಈಗ ಅದು ಬಿಟ್ಟು ಹೋಗಿದೆ. ಹಾಗಾಗಿ ಅದರ ಪರಿಣಾಮವನ್ನು ನಾವು ನೋಡ್ತೇವೆ. ಎಸ್, ಈಗ ಕೊನೆಯದಾಗಿ ಒಂದು ರ್ಯಾಪಿಡ್ ಫೈರ್ ರೂಪದ 1-2 ಪ್ರಶ್ನೆಗಳನ್ನ ಕೇಳಬಹುದು ಅಂತಿದ್ರೆ, ನಿಮ್ ಪ್ರಕಾರ ಕೃಷ್ಣ ಅಂದ್ರೆ? ಆಕರ್ಷಣೆ. ಕರ್ಷತೀತಿ ಕೃಷ್ಣ. ಭಗವದ್ಗೀತೆಯ ಸಾರ ಒಂದು ವಾಕ್ಯದಲ್ಲಿ ಹೇಳಬಹುದಾದ್ರೆ? ತ್ಯಾಗ.
ಗೀತೆ ಗೀತೆ ಅಂತ ಹೇಳಿ ನೀವು ಎಷ್ಟು ಬೇಗ ಹೇಳ್ತೀರೋ ಅದು ತ್ಯಾಗ 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 ಅಂತ. ತ್ಯಾಗ ಆಗಿ ಪರಿವರ್ತನೆ ಆಗ್ತದೆ. ಎಲ್ಲ ಧರ್ಮಗಳ ಸಾರ ಒಂದೇ ರೀತಿ ಅಂತ ನಾವು ಹೇಳ್ತೇವೆ, ಆದ್ರೆ ದಾರಿ ಯಾಕೆ ಬೇರೆ ಬೇರೆ? ಸತ್ಯದ ದಾರಿ ಒಂದೇ, ಉಳಿದದ್ದೆಲ್ಲ ಸುಳ್ಳಿನ ದಾರಿಗಳು. ಸತ್ಯಕ್ಕೆ ಎರಡು ದಾರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಕುಟುಂಬಗಳು ಒಡಿಲಿಕ್ಕೆ ಮುಖ್ಯವಾದ ಕಾರಣ ಯಾವುದು? ಈಗ ಇವತ್ತಿನ ಪೋಷಕರು ಹೆಚ್ಚು ತಪ್ಪು ಮಾಡುವುದು ಎಲ್ಲಿ? ಯಾವ ತಪ್ಪನ್ನ ಮಾಡ್ತಾರೆ ಪೋಷಕರ ತಪ್ಪು? ಅವರು ಪ್ಯಾಂಪರ್ ಮಾಡೋದು, ಮೋಹ, ಅತಿಯಾದ ಮುದ್ದು, ಮೋಹ ಆಯ್ತು. ಈಗ ನಾವು ಮಕ್ಕಳಿಗೆ ದೇವರ ಭಯವನ್ನ ಕಲಿಸ್ಬೇಕು ಅಥವಾ ದೇವರ ಮೇಲೆ ಪ್ರೀತಿಯನ್ನ ಕಲಿಸ್ಬೇಕು? ಎರಡೂ ಬೇಕು. ಎರಡು ಬೇಕು. ಸೃಷ್ಟಿಯ ನಿಯಮವೇ ಪ್ರೀತಿ ಮತ್ತೆ ಭೀತಿ. ಹ್ಮ್. ಪ್ರೀತಿಯ ಸಂಕೇತವಾಗಿ ತಾಯಿಯನ್ನು ಸೃಷ್ಟಿ ಮಾಡಿದ್ದಾರೆ, ಭೀತಿಯ ಸಂಕೇತವಾಗಿ ತಂದೆಯನ್ನು ಸೃಷ್ಟಿ ಮಾಡಿದ್ದಾರೆ. ಎರಡೂ ಬೇಕು. ಆದ್ರಿಂದ ಅದು 60-40 ಇರ್ಬೋದು, ಹ್ಮ್. ಅಥವಾ ವಯಸ್ಸು ವರ್ಷ ಇರ್ಬೋದು. ಒಂದು 60% ಪ್ರೀತಿ ಕೆಲವರಿಗೆ ಬೇಕು, 60% ಭೀತಿ ಬೇಕು. ಅದರಲ್ಲಿ ಸಂದರ್ಭವನ್ನು ನೋಡಿ ನಾವು ಮಿಕ್ಸ್ ಮಾಡಬೇಕು. ಎರಡೂ ಬೇಕು. ಈ ಸ್ವರ್ಗ ಮತ್ತು ನರಕ ಇದು ನಿಜವಾ ಮಿಥ್ಯವಾ, ಇದೆಯಾ ಇಲ್ವಾ? ಎರಡೂ ಸತ್ಯವೇ. ಸ್ವರ್ಗ ಅಂತೇಳಿ ಹೇಳಿದರೆ ಹ. ಆತ್ಮ ವಿಕಾಸವೇ ಸ್ವರ್ಗ, ನರಕ ಅಂದರೆ ಆತ್ಮ ಸಂಕೋಚ. ಸರಿ. ಈಗ ದೇವಸ್ಥಾನಕ್ಕೆ ಹೋಗುವುದೇ ಮುಖ್ಯವೋ ಅಥವಾ ನನ್ನ ಮನಃಶುದ್ಧಿ ಇದೆ, ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಅನ್ನುವಂಥದ್ದು ಕೆಲವರು ಹೇಳುವಂಥ ಮಾತು. ದೇವಸ್ಥಾನಕ್ಕೆ ಹೋಗಲೇಬೇಕಾ? ಈಗ ನನಗೆ ಒಬ್ಬ ತುಂಬ ಫ್ರೆಂಡ್ ಇದ್ದಾನೆ, ಹ. ಆದರೆ ನಾನು ಅವನು ಎಂದೂ ನೋಡುವುದಿಲ್ಲ, ಅವನ ಜೊತೆ ಕಾಫಿ ಕೊಡುವುದಿಲ್ಲ, ನಾನು ಅವನ ಜೊತೆಗೆ ಎಲ್ಲಿಯೂ ಹೋಗುವುದಿಲ್ಲ ಹೇಳಿದರೆ ಹೇಗೋ ಹಾಗೆ. ಈಗ ಭಕ್ತಿ ಮತ್ತು ಅಂಧಭಕ್ತಿ, ಸಂಪೂರ್ಣವಾದ ಶರಣಾಗತಿಯೋ ಅಥವಾ ನಂಬಿಕೆಯೋ ಅಥವಾ ಸಾಮಾನ್ಯವಾದ ಭಕ್ತಿಯೋ, ಭಕ್ತಿ ಮತ್ತು ಅಂಧಭಕ್ತಿ ನಡುವಿನ ವ್ಯತ್ಯಾಸ ಅದೆರಡು ಒಂದೇ. ನಾವು ಹೇಳುವುದೇನೆಂದರೆ ಹ. ಮಹಾಜ್ಞಾನಿ ಅಂದರೆ ಹ. ಎರಡು ಅರ್ಥ. ಹ. ಮಹಾಜ್ಞಾನಿ, ಹ. ಮಹಾ ಅಜ್ಞಾನಿ ಅಂತ. ಹ್ಮ್. ಶಾಸ್ತ್ರ ಏನು ಹೇಳ್ತದೆ ಅಂದರೆ 0 ಮತ್ತೆ ಇನ್ಫಿನಿಟಿ ಒಂದಾಗ್ತದೆ ಅಂತ. ಓಕೆ. 0 ಮತ್ತೆ ಇನ್ಫಿನಿಟಿ ಇದು ಒಂದಾಗ್ತದೆ. ಯಾಕೆಂತ ಹೇಳಿದರೆ ಹ್ಮ್. ಮಹಾಜ್ಞಾನಿ, ಅವನು ಜ್ಞಾನಿಯಾದವನು ನನಗೇನು ಗೊತ್ತಿಲ್ಲ ಈ ಹೌದು. ಜಗತ್ತಿನಲ್ಲಿ, ನಾನು ಬಹಳ ಅಲ್ಪ ಅಂತ ತಿಳ್ಕೊಳ್ತಾನೆ. ಹ್ಮ್. ಅದೇ ಮಹಾ ಅಜ್ಞಾನಿ, ಅವನು ನನಗೇನು ಗೊತ್ತಿಲ್ಲ ಅಂತ. Correct. ಇಬ್ರು ಒಂದೇ ಕಡೆ. ಇಬ್ರು ತಿಳ್ಕೊಳ್ಳೋದು ಏನಂದ್ರೆ ನನ್ಗೆ ಗೊತ್ತಿದ್ದದ್ದು ಬಹಳ. ಆದ್ದರಿಂದ ಮಹಾಜ್ಞಾನಿ ಮಹಾ ಅಜ್ಞಾನಿ ಇಬ್ರು ಒಂದೇ. ಆದರೆ ನಮ್ಗೇನು ಗೊತ್ತಿಲ್ಲ ಎಂಬುದೇ ದೊಡ್ಡ ಜ್ಞಾನ. ಈಗ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಆಧ್ಯಾತ್ಮ ಕೂಡ ಇವತ್ತಿನ ದಿನಗಳಲ್ಲಿ ಒಂದು ಮಾರ್ಕೆಟಿಂಗ್ ವಸ್ತು ಆಗ್ತಾ ಇದೆಯಾ? ಮಾರ್ಕೆಟಿಂಗ್ ಶಬ್ದ ಸಮಂಜಸ ಅಲ್ಲ. ಹ. ಪ್ರಚಾರ, ಧರ್ಮ ಪ್ರಚಾರ ಆಗಬೇಕು. ಪ್ರಚಾರ. ಹಾಗೆ ಸ್ವಂತಕ್ಕೋಸ್ಕರ ನಾವು ಆಧ್ಯಾತ್ಮಿಕವನ್ನು ಪ್ರಚಾರ ಮಾಡಿದರೆ ಅದು ಮಾರ್ಕೆಟಿಂಗ್. ಹ. ಆಮೇಲೆ ಮೌಲ್ಯಕ್ಕೋಸ್ಕರ ಹ. ಜನರಿಗೆ ಒಳ್ಳೆಯದಾಗಲಿ, ಹ. ಇದು ಒಳ್ಳೆಯ ವಿಚಾರ ಎಲ್ರಿಗೂ ತಲುಪಬೇಕು ಅಂತ ಹೇಳಿದಾಗ ಅದು ಮಾರ್ಕೆಟಿಂಗ್ ಅಲ್ಲ, ಅದು ಪ್ರಚಾರ. ಜನರಿಗೆ ಒಳ್ಳೆಯದಾಗಲಿ ಉದ್ದೇಶದ ಮೇಲೆ ಉದ್ದೇಶ. ಮಾರ್ಕೆಟಿಂಗ್. ಹಾಗಿದ್ರೆ ಕೊನೆಯದಾಗಿ ಇವತ್ತಿನ ಒಂದು ರೀತಿಯ ಮಾನಸಿಕವಾದಂತಹ ಗೊಂದಲದ ಸ್ಥಿತಿಗಳು, ಸಂಘರ್ಷ ಸ್ಥಿತಿಗಳು ಎಲ್ಲದಕ್ಕೂ ಒಂದು ಪರಿಹಾರ ರೂಪವಾಗಿ ನಿಮ್ಮ ಸಂದೇಶ ಏನು? ಭಗವದ್ಗೀತೆ. ಭಗವದ್ಗೀತೆ. ಧನ್ಯವಾದಗಳು ಸ್ವಾಮೀಜಿ.